ಸಿದ್ಧಾಂತ ಅವತ್ತಿಗೂ ಕೂಡ ದ್ವೈತವನ್ನೇ ತತ್ವವಾದವನ್ನೇ ಎಕ್ಸೆಪ್ಟ್ ಮಾಡಿದ್ರೆ ವಿನಃ ಅದ್ವೈತವನ್ನ ಎಕ್ಸೆಪ್ಟ್ ಮಾಡಿರಲಿಲ್ಲ. ಇಲ್ಲದೇ ಇದ್ರೆ ಶಾಪವನ್ನು ಯಾಕೆ ಕೊಡಬೇಕಾಗಿತ್ತು? ಒಂದು ವೇಳೆ ಸರಿ ಅವತ್ತಿನ ಕಾಲದ ಋಷಿಗಳಿಗೆ ವೇನನೇ ಅವರಿಗಷ್ಟು ತಿಳುವಳಿಕೆ ಇದ್ದಿರಲಿಲ್ವ? ವೇನನೇ ದೇವರು ಅಂತ ಆಗಿಬಿಟ್ಟಿದ್ರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿಕೊಂಡಂತೆ ನಾನೇ ದೇವರು ಅಂತ ಹೇಳಿದ್ರೆ, ಹೌದಪ್ಪ ನೀನು ಮಾಡಿದ್ದು ಸರಿ ಅಂತ ಹೇಳಿ ಅವನಿಗೆ ಪ್ರಶಂಸೆ ಪತ್ರವನ್ನು ಕೊಡಬೇಕಾಗಿತ್ತು, ಪ್ರಶಸ್ತಿ ಪತ್ರವನ್ನು ಕೊಡಬೇಕಾಗಿತ್ತು. ಕೊಡದೆ ಏನನ್ನ ಮಾಡಿದ್ರು? ಶಾಪವನ್ನು ಕೊಟ್ಟು ಸಂಹಾರ ಮಾಡಿದ್ರು. ಅಂದರೆ ಅದ್ವೈತ ದೇವರು ನಾನು ಎನ್ನುವಂತಹ ಭಾವನೆ ಇದು ಅವತ್ತಿನ ಕಾಲದಲ್ಲೂ ಅಕ್ಸೆಪ್ಟೆಡ್ ಆಗಿರಲಿಲ್ಲ. ಇವತ್ತಂತರೂ ಸರ್ವಾತ್ಮನ ಅಲ್ಲವೇ ಅಲ್ಲ. ಯಾವ ಕಾಲದಲ್ಲಿಯೂ ಇಲ್ಲದೇ ಇದ್ದದ್ದನ್ನು ತೂರಿಸುವಂಥದ್ದಿದೆಯಲ್ಲ, ಅದನ್ನೇನು ಕರೀತಾರೆ? ಭ್ರಾಂತಿ ಅಂತ ಕರೀತಾರೆ, ಭ್ರಮೆ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಜನರ ಮೇಲೆ ಭ್ರಮೆ ಮಾಡಿ ಹೋಗಿದ್ದು ಎಷ್ಟು ಉಳಿದು ಬಿಟ್ಟಿದೆ ಅಂದರೆ, ಮತ್ತೆ ಆಚಾರ್ಯರು ಬಂದು ಅದನ್ನು ಹೋಗಿಸೋ ತನಕ ಯಾರಿಗೂ ಹೋಗಲೇ ಇಲ್ಲ. ಆಚಾರ್ಯರು ಬಂದು ಅದ್ವೈತ ಇದು ಪುರಾಣಗಳ ವೇದಗಳ ಹೃದಯ ಅಲ್ಲ ಅಂತ ಹೇಳುವವರೆಗೆ ನಮಗೆ ತಿಳಿಲಿಲ್ಲ. ಈ ವೇದನ ಕಥೆಯನ್ನು ನಾವು ತಿಳಿದ ಮೇಲೆ ಅರ್ಥ ಮಾಡಿಕೊಳ್ಬೇಕು. ಅಲ್ಲ, ಅಹಂ ಬ್ರಹ್ಮಾಸ್ಮಿ ಎಂಬ ಶಬ್ದಕ್ಕೆ ಹಾಗೆ ಅರ್ಥ ಹೇಳಬಾರದು. ಹಾಗೆ ಚಿಂತನೆ ಮಾಡಿದ್ದಕ್ಕೆ ಹಿರಣ್ಯಕಶಿಪು ಸತ್ತ, ಹಾಗೆ ಚಿಂತನೆ ಮಾಡಿದ್ದಕ್ಕೆ ಕಾಲಯವನ ಸತ್ತ, ಹಾಗೆ ಚಿಂತನೆ ಮಾಡಿದ್ದಕ್ಕೆ ವೇನ ಸತ್ತ. ಇನ್ನೊಂದು ಚೂರು ಕಥೆ ಇದೆ, ಮತ್ತೆ ಮುಂದೆ ಹೇಳುವಾಗ ಹೇಳ್ತೇನೆ. ಇದೇ ವೇನ, ಈಗಿನ ವೇನನ ಕಥೆ ಕೇಳಿದ್ದೀರಲ್ಲ, ಇವನು ಮುಂದೆ ಬರ್ತಾನೆ, ಆಗ ಮತ್ತೆ ನೆನಪು ಮಾಡಿಕೊಡ್ತೇನೆ. ಅಹಂ ಬ್ರಹ್ಮೇತು ವೇನಸ್ತು ಧ್ಯಾಯನ್ ಆಪ ಅಧರಂ ತಮಃ. ಶ್ರೀಮದಾಚಾರ್ಯ ಬರೀತಾರೆ ಮುಂದೆ ಭವಿಷ್ಯ ಪುರಾಣದ ವಾಕ್ಯವನ್ನು ಕೋಟ್ ಮಾಡ್ತಾರೆ ಆಚಾರ್ಯ ಭಾಗವತಾತ್ಮರದಲ್ಲಿ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ ಆಪ ಅಧರಂ ತಮಃ. ನಾನೇ ಬ್ರಹ್ಮ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳಿ ಚಿಂತನೆ ಮಾಡಿ 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 ಅಂಧಂತಮಸ್ಸಿಗೆ ಹೋದ ವೇನ ಅಂತ ಬರೀತಾನೆ ಶ್ರೀಮದಾಚಾರ್ಯ. ಆದ್ದರಿಂದ ಅದ್ವೈತ ಭಾವನೆಯನ್ನು ಸರ್ವಾತ್ಮನ ಮಾಡಬೇಡ್ರಿ ಎನ್ನುವಂಥ ಅಭಿಪ್ರಾಯವನ್ನು ಪುರಾಣಗಳು ತಿಳಿಸುವುದಕ್ಕಾಗಿ ಈ ತರಹದ ಕಥೆಗಳನ್ನು ಹೇಳ್ತಾ ಇದ್ದಾವೆ. ಇದಾದ ಮೇಲೆ ಮುಂದೆ ಪೃಥುರಾಜ ಬರ್ತಾನೆ. ಆ ಪೃಥುರಾಜ ಮತ್ತೆ ಪ್ರಜೆಗಳ ರಂಜನವನ್ನು ಮಾಡ್ತಾನೆ. ಆದ್ದರಿಂದ ಅವನಿಗೆ ರಾಜ ಅಂತ ಹೆಸರು ಬರ್ತಾ ಇದೆ. ಪಿತ್ರ ಅಪರಂಜಿತಾಸ್ತಸ್ಯ ಪ್ರಜಾಸ್ತೇನಾನು ರಂಜಿತಾ ಅನುರಾಗ ತತಸ್ತಸ್ಯ ನಾಮರಾಜಾಭ್ಯಜಾಯತ್. ರಾಜ ಅಂತ ಯಾತಕ್ಕಾಗಿ ಕರೆದರು? ಪ್ರಜೆಗಳನ್ನು ಸಂತೋಷದಿಂದ ನೋಡಿಕೊಳ್ಳುವ ವ್ಯಕ್ತಿಗೆ ರಾಜ ಅಂತ ಕರಿಬೇಕಂತ. ಪ್ರಜೆಗಳನ್ನು ಹಿಂಸೆ ಇಟ್ಟು ಎಷ್ಟು MLAಗಳು ನನ್ನ ಪಕ್ಷಕ್ಕೆ ಬರ್ತಾರೆ, ಬರದೇ ಇದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ಬುಲೆಟ್ಗಳು ಅಂತ ವ್ಯವಸ್ಥೆ ಮಾಡಿ, ಪಾಪ ಯಾರೋ ಮಾಡಿದ್ರಲ್ಲ, ಅವ್ರು ಜೈಲು ಸೇರಿದ್ರು ಬಿಡ್ರಿ, ಅದೇನು ಸಮಸ್ಯೆ ಇಲ್ಲ, ಮಾಡಿದ್ರಲ್ಲ, ಇವರನ್ನು ರಾಜ ಅಂತ ಕರೆಯುವ ಹಾಗಿಲ್ಲ. ಪ್ರಜಾ ರಂಜನಕೃತ ರಾಜ, ಪ್ರಜೆಗಳಿಗೆ ಸಂತೋಷವನ್ನು ಉಂಟು ಮಾಡುವವನಿಗೆ ರಾಜ ಅಂತ ಕರಿಬೇಕು. ಪೃಥುರಾಜ ಪ್ರಜೆಗಳಿಗೆ ಸಂತೋಷವನ್ನು ಉಂಟು ಮಾಡಿದ. ಪೃಥುರಾಜನಲ್ಲಿ ಶ್ರೀಮದಾಚಾರ್ಯ ಹೇಳುವ ಮತ್ತೊಂದು ಹೊಸ ಅಂಶ. ಸಾಮಾನ್ಯವಾಗಿ ಇಷ್ಟು ಕಥೆಯನ್ನು ನಾವು ಕೇಳಿರ್ತೇವೆ ಅಲ್ವಾ, ಪೃಥುರಾಜ ಮಗ ಹುಟ್ಟಿದ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಆಚಾರ್ಯರು ಪ್ರಾಯಶಃ ಹೊಸ ವಿಷಯವನ್ನು ಹೇಳಬೇಕು ಅಂದರೆ ಮಧ್ವಾಚಾರ್ಯರು ಮಾತ್ರ, ಇನ್ಯಾರು ಹೇಳೋದಿಲ್ಲ, ನೆನಪಿಟ್ಕೊಳ್ಳಿ. ಮಧ್ವಾಚಾರ್ಯರು ಮಾತ್ರ ಹೊಸ ವಿಷಯವನ್ನು ಹೇಳ್ತಾರೆ, ಉಳಿದವರೆಲ್ಲ ಹಳಸಿದ್ದನ್ನೇ ಹೇಳ್ತಿರ್ತಾರೆ, ಇನ್ಯಾವುದು ಹೊಸದನ್ನು ಹೇಳುವುದಿಲ್ಲ. ಪೃಥುರಾಜನಿಗೆ ಇಷ್ಟು ಸಾಮರ್ಥ್ಯ ಹೇಗೆ ಬಂತು? ಯಾಕೆ ಅಂದರೆ ಈ ಭೂಮಿಗೆ ಪೃಥ್ವಿ ಅಂತ ಕರೀತಾರೆ. ಈ ಭೂಮಿಗೆ ಪೃಥ್ವಿ ಅಂತ ಕರೀಬೇಕಾದರೆ ಪೃಥುರಾಜನ ಮಗಳಾದವಳು, ಅಪ್ಪ ರಾಜ ನಾನು ನಿನ್ನ ಮಗಳಾಗ್ತೇನೆ, ನನ್ನನ್ನು ಕೊಲ್ಲಬೇಡ ಅಂತ ಕೇಳಿಕೊಂಡು ಮಗಳಾದ್ಲು. ಮಗಳಾದದ್ದಕ್ಕಾಗಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು ಅಂತ ಪುರಾಣಗಳೆಲ್ಲ ಹೇಳ್ತದೆ. ಭಾಗವತ ಹೇಳುತ್ತೆ, ಬ್ರಹ್ಮಪುರಾಣ ಹೇಳುತ್ತೆ, ಎಲ್ಲ ಪುರಾಣಗಳು ಹೇಳುತ್ತೆ. ಅಲ್ಲಿ ಹೇಳುವಾಗ ಒಂದಂಶವನ್ನು ಶ್ರೀಮದಾಚಾರ್ಯ ಹೇಳುತ್ತಾರೆ. ಈ ಪೃಥುರಾಜನಲ್ಲಿ ಭಗವಂತನ ಒಂದು ಆವೇಶ ರೂಪ ಇದೆ, ಒಂದು ಆವಿಷ್ಟ ರೂಪ ಇದೆ. ಯಾವ ರೂಪ ಆವಿಷ್ಟವಾಗಿದೆ ಅಂತ ಕೇಳಿದರೆ ರಾಜರಾಜೇಶ್ವರ ಎಂಬ ರೂಪ ಆವಿಷ್ಟವಾಗಿದೆ ಅಂತ ಹೇಳುತ್ತಾರೆ. ದೇವರದ್ದು ಒಂದು ರೂಪ ಇದೆ ಅಂತ ನಮಗೆ ಗೊತ್ತಿಲ್ಲ. ಈ ರೂಪದ ಬಗ್ಗೆ ಎಂದಾದರೂ ಕೇಳಿದ್ದೀವ? ರಾಜರಾಜೇಶ್ವರ ಎಂದು ಭಗವದ್ ರೂಪ ಇದೆ ಅಂತ ಎಲ್ಲಿ ಕೇಳ್ತೇವೆ? ನಮಗೆ ಮತ್ಸ್ಯಕೂರ್ಮ ವರಾಹ ನರಸಿಂಹನನ್ನು ಕೇಳೋದ್ರೊಳಗೆ ಸಮಯ ಮುಗಿದು ಹೋಗ್ಬಿಡ್ತದೆ. ಇನ್ನು ರಾಜರಾಜೇಶ್ವರ ರೂಪವನ್ನು ಕೇಳುವುದೇ ಇಲ್ಲ. ರಾಜರಾಜೇಶ್ವರ ಎಂಬ ಭಗವಂತನ ಒಂದು ರೂಪ ಇದೆ. ಆ ರೂಪ ಪೃಥುರಾಜನ ಒಳಗಡೆಗೆ ಪ್ರವೇಶ ಮಾಡಿ ಅವತ್ತಿನ ಕಾಲದಲ್ಲಿ ಜಗತ್ತನ್ನು ರಕ್ಷಣೆ ಮಾಡಿತು.
ಇದು ಒಂದು ವಿಶೇಷ ಅಂಶ ಅನ್ನುವುದನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನೊಂದನ್ನು ಗಮನಿಸಿಕೊಳ್ಬೇಕು. ಅಂತೂ ಪ್ರಜೆಗಳ ಸಂರಕ್ಷಣೆಯನ್ನು ಮಾಡಿದ ಅಂತ ಇತ್ಯಾದಿ ಕಥೆಗಳನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನೊಂದು ಕಥೆಯನ್ನು, ಸ್ವಲ್ಪ ಪ್ರಸಿದ್ಧ ಸ್ವಲ್ಪ ಅಪ್ರಸಿದ್ಧ ಅಂಥ ಕಥೆಯನ್ನು, ಒಂದು ಮಾತನ್ನು ಹೇಳಿ ಈ ಕಥೆಯನ್ನು ಯಾತಕ್ಕಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದು, ಈಗ ಹೇಗೆ ಬೇರೆನ ಕಥೆಯನ್ನು ಕೇಳಿ ಅದರ ಇಂಟೆನ್ಷನ್ ಅರ್ಥ ಮಾಡಿಕೊಂಡೆವು, ಈ ಕಥೆಯನ್ನು ಕೇಳಿ ಅದರ ಅರ್ಥವನ್ನು ಮಾಡಿಕೊಳ್ಬೇಕು. ಏನು ಅಂದರೆ, ಸೂರ್ಯನಿಗೆ ಇಬ್ಬರು ಹೆಂಡಂದಿರು. ನೇರವಾಗಿ ಕಥೆಯನ್ನು ಹೇಳ್ತೇನೆ. ಸೂರ್ಯನಿಗೆ ಇಬ್ಬರು ಹೆಂಡಂದಿರು, ಅವನಿಗೆ 8 ಜನ ಮಕ್ಕಳು. ಸೂರ್ಯನಿಗೆ ಇಬ್ಬರು ಹೆಂಡಂದಿರು, 8 ಜನ ಮಕ್ಕಳು. ಪ್ರಾಯಶಃ ಈ ಕಥೆಯನ್ನು ನಾನು ಹೇಳಿದ್ದೇನೆ, ನೀವು ಮರ್ತಿದ್ದೀರಿ. ನಾನೇ ಇಲ್ಲಿ ಹಿಂದೆ ಬಂದಾಗ 2 ಬಾರಿ ಹೇಳಿದ್ದೇನೆ, ಈಗ 3ನೇ ಬಾರಿ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ದೇವರ ದೊಡ್ಡ ಅನುಗ್ರಹ. ನಿಮ್ಮ ಮರವೇ ನಮ್ಮ ವರ, ಇಷ್ಟೇ ನೆನಪಿಟ್ಟುಕೊಳ್ಳಿ. ನೀವು ಮರಿತೀರಿ ಎಂಬುದಕ್ಕೆ ನಮ್ಮ ಪ್ರವಚನ ನಡೀತಾ ಇರ್ತದೆ. ಅಕಸ್ಮಾತ್ ನೀವು ನೆನಪೇ ಇಟ್ಟುಕೊಂಡಿದ್ರೆ ನನ್ನ ಯಾವ ಪ್ರವಚನಗಳು ನಡೀತಿರಲಿಲ್ಲ. ಆದ್ದರಿಂದ ದೇವರಿಗೆ ಕೇಳಬೇಕು. ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ಭಗವಂತ ನಿನ್ನ ಅನುಗ್ರಹದಿಂದ ನನಗೆ ಜ್ಞಾನ ಇವರಿಗೆ ಕೊಟ್ಟಿದ್ದೀಯಲ್ಲ, ಬಹಳ ಸಂತೋಷ. ಮರ್ತೋಗ್ಬಿಟ್ಟು ಸಹಜವಾಗಿ. ಯಾಕೆ ಅಂದರೆ ನಿಮ್ಮ ಫೀಲ್ಡ್ ಅಲ್ಲ, ನೆನಪಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ನಿಮಗಿಲ್ಲ. ಮರೆಯಬಾರದ ಅನಿವಾರ್ಯತೆ ನನಗಿದೆ, ಇಷ್ಟೇ ನೆನಪಿಟ್ಟುಕೊಳ್ಳ್ರಿ, ಬೇರೆ ಏನಿಲ್ಲ. ಮರೆಯಬಾರದು ಎಂಬ ಅನಿವಾರ್ಯತೆ ನನಗಿದೆ, ನೆನಪಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ನಿಮಗಿಲ್ಲ. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ತಮಾಷೆಯಾಗಿ ಹೇಳ್ತೇನೆ, ಯಾಕೆ ಮರ್ತೋಗುತ್ತೆ ಅಂದರೆ, ನೀವು ಸೈಂಟಿಫಿಕ್ಲಿ ಮಾಡರ್ನ್ ಸೈನ್ಸ್ ಹೇಳುವಂತೆ ನಮ್ಮ ಬುದ್ಧಿ ಒಂದು ಇಡೀ ದಿವಸದಲ್ಲಿ ಎಷ್ಟು ಆಲೋಚನೆಗಳನ್ನು ಮಾಡುತ್ತೆ ಅಂತ ಲೆಕ್ಕ ಹಾಕಿದರೆ ಸಾವಿರ ಆಲೋಚನೆಗಳನ್ನು ಮಾಡುತ್ತಂತೆ. ಸಾವಿರ. ಅದು ಒಂದು ಅಪ್ರಾಕ್ಸಿಮೇಟ್ ಹೇಳಬೇಕು ಅಂದರೆ ಒಂದು 10, 20, 30 ಸಾವಿರ ಗಟ್ಟಲೆ ಆಲೋಚನೆಯನ್ನು ಮಾಡುತ್ತಂತೆ. ಬೇಕಾದರೆ ನಾಳೆ ಬೆಳಿಗ್ಗೆ ಎದ್ದಾಗಿನ ಒಂದು ಲೆಕ್ಕ ಹಾಕಿ. ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೆ ನನ್ನ ತಲೆಯಲ್ಲಿ ಏನೇನು ಬಂತು ಅಂತ ನೀವು ಲೆಕ್ಕ ಹಾಕಿದರೆ ಹುಚ್ಚೇ ಹಿಡಿದು ಹೋಗುತ್ತೆ. ಯಾಕೆ ಅಂದರೆ ಅಷ್ಟು ವಿಷಯಗಳು ಬಂದು ಹೋಗುತ್ತೆ ನಮ್ಮ ತಲೆಯಲ್ಲಿ. ನೋಡ್ರಿ, ಇದನ್ನು ಯಾಕೆ ಹೇಳಿದೆ ಅಂದರೆ, ನಾವು ಯಾವುದನ್ನು ಒಂದು ಕೇಳಿರ್ತೇವೆ, ಅದರ ಮೇಲೆ ಇನ್ನೊಂದು ಆಲೋಚನೆ ಬಂದಿರುತ್ತೆ. ಅಂದರೆ ಇದು ಸ್ವಲ್ಪ ಕೆಳಗಾಯಿತು, ಇನ್ನೊಂದು ಬಂತು, ಅದರ ಮೇಲೆ 3ನೇ ಆಲೋಚನೆ ಬಂದಿರುತ್ತೆ. ಇವೆರಡರ ಭಾರಕ್ಕೆ ಈ 3ನೇ ಆಲೋಚನೆ ಇತ್ತಲ್ಲ, ಅದು ಸ್ವಲ್ಪ ಕೆಳಗೋಯಿತು. ಹಾಗಿದ್ರೆ ಊಹಿಸಿಕೊಳ್ಳ್ರಿ, 10,000 ಆಲೋಚನೆಗಳನ್ನು ನಾವು ಒಂದು ದಿವಸಕ್ಕೆ ಮಾಡಿದರೆ 10,000 ಆಲೋಚನೆಯ ಭಾರ 1ನೇ ಆಲೋಚನೆಯ ಮೇಲೆ ಬಿದ್ದಾಗ ಅದೆಲ್ಲಿರುತ್ತೆ? ಮುಳುಗೇ ಹೋಗಿರುತ್ತೆ. ಆದ್ದರಿಂದ ನಮಗೆ ನೆನಪೇ ಇರುವುದಿಲ್ಲ. ಇದು ನಮ್ಮ ಬುದ್ಧಿಯ ಸ್ಥಿತಿ. ಆದ್ದರಿಂದ ಯಾರು ಬಹಳ ಬುದ್ಧಿವಂತರು, ನೆನಪಿಟ್ಟುಕೊಳ್ಳುವರು ಅಂತಿರ್ತಾರಲ್ಲ, ಅವರೇನು ಮಾಡ್ತಾರೆ ಗೊತ್ತಾ? ಈ 10,000 ಆಲೋಚನೆಗಳಿದೆಯಲ್ಲ, ಆ 10,000 ಆಲೋಚನೆಯನ್ನು 1ನೇ ಆಲೋಚನೆಯನ್ನಾಗಿ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಅವ್ರಿಗೆ ಉಳಿಯುತ್ತೆ. ಅಂದರೆ ಮೊದಲನೇ ಆಲೋಚನೆ ಏನನ್ನ ಮಾಡಿರ್ತಾರೆ, 2ನೇ ಆಲೋಚನೆಯೂ ಅದೇ ಇರ್ತದೆ, 3ನೇ ಆಲೋಚನೆಯೂ ಅದೇ ಇರುತ್ತೆ ಅನ್ನುವುದಕ್ಕಾಗಿ ಅವರ ತಲೆಯಲ್ಲಿ ಅದು ಉಳಿದಿರುತ್ತೆ. ನಾವೇನು ಮಾಡ್ತೀವಿ, ಕಾಮನ್ ಮ್ಯಾನ್ ಅಂದರೆ ಪುರಾಣ ಕೇಳಿದ್ವಲ್ಲ, 1 ಅವರ್ ಪುರಾಣವನ್ನು ಕೇಳಿದೆವು. ಈ ವಿಷಯ ನಮ್ಮ ತಲೆಯಲ್ಲಿ ಹೋಗಿತ್ತು, ಒಂದು ಆಲೋಚನೆ. ಮನೆಗೆ ಹೋದೆವು, TV ಆನ್ ಮಾಡಿದೆವು, ಅಲ್ಲೊಂದು ಯಾವುದೋ ಸೀರಿಯಲ್ ಬರ್ತಾ ಇತ್ತು, ಅತ್ತೆ ಸೊಸೆ ಸೀರಿಯಲ್. ಎಷ್ಟು ಚೆನ್ನಾಗಿದೆ ಇವತ್ತಿನ ಕಾಲದಲ್ಲಿ ಸೀರಿಯಲ್ಗಳಂತರೂ, ದೇವರೇ ಪ್ರೀತಿ. ನನಗೆ ನಮ್ಮ ಮನೆಯಲ್ಲೆಲ್ಲ, ಪಾಪ ನಮ್ಮ ಮನೇಲಿ ನೋಡ್ತಾರೆ, ತಪ್ಪು ತಿಳ್ಕೊಬೇಡಿ, ನಮ್ಮ ಮನೇಲಿ ನೋಡ್ತಾರೆ, ನಾನೇ ನೋಡೋದಿಲ್ಲ ಅಂತ ಹೇಳೋದು, ನಮ್ಮ ಮನೇಲಿ ನೋಡ್ತಾರೆ. ಸುದೈವಕ್ಕೆ ನಾನು ಮಾತ್ರ ನೋಡೋದಿಲ್ಲ. ಯಾಕೆ ಅಂದರೆ ನನಗೆ ನೋಡಲಿಕ್ಕೆ ಟೈಮ್ ಇರೋದಿಲ್ಲ, ಅಷ್ಟೇ, ಬೇರೆ ಏನೇನಿಲ್ಲ. ನನಗೆ ನೋಡಲಿಕ್ಕೆ ಟೈಮ್ ಇರೋದಿಲ್ಲ, ಅದರಿಂದ ನೋಡೋದಿಲ್ಲ. ನಾನು ಈ ಟೈಮ್ನಲ್ಲಿ ಪಾಪ ಪುರಾಣಕ್ಕೆ ಹೋಗಬೇಕಾದ್ರಿಂದ ಈ ಟೈಮಲ್ಲಿ ನೀವು ಸೀರಿಯಲ್ ನೋಡ್ತಾ ಕೂತ್ರೆ ಪುರಾಣ ಆಗೋದಿಲ್ಲ. ಏನೇ ಸೀರಿಯಲ್ಗಳ್ರಿ ಎಲ್ಲಾದರೂ. ಅತ್ತೆ ಸೊಸೆ ಕಾಲೆಳಿತಾಳೆ, ಸೊಸೆ ಅತ್ತೆ ಕಾಲೆಳಿತಾಳೆ, ಇನ್ಯಾರೋ ಬಾವಿಯಲ್ಲಿ ನುಗ್ತಾರೆ. ಏನು ಸೀರಿಯಲ್ಗಳ್ರಿ? ಸೊಸೆಯನ್ನು ಬಾವಿ ಕಟ್ಟಿ ಮುಂದೆ ನಿಲ್ಲಿಸಿ ಹಿಂದಿನಿಂದ ಅತ್ತಿ ತಳ್ಳೋದನ್ನು 10 ಸಾರ್ತಿ ತೋರಿಸ್ತಾರೆ. ಆಮೇಲೆ ಸೊಸೆ ಅತ್ತೆಯನ್ನು ಬೆಂಕಿ ಇಡೋದನ್ನು 5 ಸಾರ್ತಿ 10 ಸಾರ್ತಿ ತೋರಿಸ್. ಮತ್ತು ಈ ಅತ್ತೆ ಸೊಸೆಂದ್ರಿಗೆ ಏನು ತಲೆಯಲ್ಲಿ ಬರಬೇಕು? ನಮ್ಮ ಅತ್ತಿನ ಹೀಗೆ ತಳ್ಳಿದ್ರೆ ಹಾಗಿರುತ್ತೆ ಅಂತ ಬರೋದಿಲ್ಲ ಬುದ್ಧಿ. ಇಂಥವೇ ತಲೆಯಲ್ಲಿ ಇದ್ದು ಈ 1 ಅವರ್ ಪುರಾಣ ಕೇಳಿದ್ದೆಲ್ಲ ಮುಚ್ಚಿ ಹೋಗ್ಬಿಡ್ತು. 1 ಅವರ್ ಪುರಾಣ ಅಲ್ಲ. ನಿಮ್ಗೆ ಇನ್ನೊಂದು ತಮಾಷೆ ಹೇಳಲ್ಲ? ಏನು ತಮಾಷೆ ಹೇಳ್ತೀವಿ? ನೀವು ಇವತ್ತು ಸೀರಿಯಲ್ ನೋಡಿರ್ತೀರ ಇಲ್ವ? ಇವತ್ತು ನಾಳೆ ಸೀರಿಯಲ್ ನೋಡುವಾಗ ಅವ್ರು ರಿಕ್ಯಾಪ್ ಯಾಕೆ ತೋರಿಸ್ಬೇಕು ಹೇಳಿ ನೋಡಂತೆ. ಮತ್ತೆ ಹಿಂದಿಂದನೇ ಯಾಕೆ ತೋರಿಸ್ಬೇಕು? ಯಾಕೆ ಅಂದರೆ ಅವರು ಸೀರಿಯಲ್ಗಿಂತ ಅಡ್ವರ್ಟೈಸ್ಮೆಂಟ್ಗಳನ್ನು ಜಾಸ್ತಿ ತೋರಿಸಿರ್ತಾರೆ. ನಿಮಗೆ ಸೀರಿಯಲ್ಗಿಂತ ಅಂದರೆ ಆ್ಯಡ್ಗಳು ನೆನಪಿರ್ತದೆ ವಿನಃ ನಿಮಗೆ ಸೀರಿಯಲ್ ನೆನಪಿರೋದಿಲ್ಲ.
ನಮ್ಮ ತಲೆಯಲ್ಲಿ ಒಂದು ವಿಚಾರದ ಮೇಲೆ 1000 ವಿಚಾರಗಳು ಬಂದು ಈ ವಿಚಾರ ತಲೆಗೆ ಲ್ಯಾಪ್ಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವೇನು ಕಥೆಗಳನ್ನು ಪುರಾಣಗಳನ್ನು ಕೇಳಿರ್ತೇವೆ ಅದರ ಮೇಲೆ 1000 ವಿಚಾರಗಳು ಕೂಡಿ ಪಾಪ ಇದೆಲ್ಲೋ ಬಡಪಾಯಿ ಒಂದು ಮೂಲೆಯಲ್ಲಿ. ನೋಡ್ರಿ, ಪಂಚಾಂಗದಲ್ಲಿ ಏಕಾದಶಿ ಬಂತು ಅಂತ ಮೆನ್ಷನ್ ಮಾಡ್ತಾರೆ. ನಮಗೆ ತಿಥಿ ನೋಡಿದ್ರೆ ಗೊತ್ತಾಗೋದಿಲ್ಲ ಏಕಾದಶಿ. ಆ ಏಕಾದಶಿ ಪಕ್ಕದಲ್ಲಿ ಹಾಕಿರ್ತಾರೆ ಸರ್ವೇಶಾಂ ಉಪವಾಸ ಅಂತ ಹಾಕಿರ್ತಾರೆ. ಯಾಕೆ ಅಂದರೆ 14 ದಿವಸ ತಿಂದು ಅಭ್ಯಾಸ ಇದ್ದವರು ಮತ್ತು 15 ದಿವಸ ತಿನ್ನಬಾರ್ದು ಅಂತ ಅದಕ್ಕೆ ಸರ್ವೇಶಾಂ ಉಪವಾಸ ಅಂತ ಹಾಕೋದು. ಈ 14 ದಿವಸದ ಅನುಭವ 15 ದಿವಸ ಮರೆಸಿಬಿಡ್ತದೆ. ಅದಕ್ಕೆ ಹಾಗಾಗಬಾರ್ದು ಅಂತ ಇಷ್ಟು ವ್ಯವಸ್ಥೆ. ನೋಡಿ, ಈಗ ಹೇಳ್ತೇನೆ, ಕಥೆ ನೆನಪಿಟ್ಕೊಳ್ರಿ. ಏನು ಕಥೆ ಅಂದರೆ, ಸೂರ್ಯನಿಗೆ 2 ಹೆಂಡಂದ್ರು. ಒಬ್ಬಳು ಸಂಜ್ಞಾ, ಇನ್ನೊಬ್ಬಳು ಛಾಯಾ. ಸಂಜ್ಞಾ, ಛಾಯಾ, ಎಷ್ಟು ಚಂದಾಗಿ ಹೆಸರಿದೆ ನೋಡಿಕೊಳ್ಳಿ. ಸೂರ್ಯ ಮೊದಲು ಒಬ್ಬಳನ್ನೇ, ಪಾಪ ಅವನೇನು 2 ಮಾಡಿಕೊಂಡಿಲ್ಲ, ಅವರು ಒಬ್ಬರನ್ನೇ ಮಾಡಿಕೊಂಡಿದ್ದಾನೆ. ಆದರೆ ಅದು ನೆಕ್ಸ್ಟ್ ಕಥೆ ಬೆಳೆದು ಎರಡಾಯಿತು. ಏನಾಯಿತು ಅಂತ ಹೇಳ್ತದೆ. ಸಂಜ್ಞಾದೇವಿ ತ್ವಷ್ಟೃ ಎಂಬ ಅಥವಾ ವಿಶ್ವಕರ್ಮನ ಅಂತ ಕೆಲವು ಕಡೆಗೆ ಇದೆ ಮಗಳು ಸೂರ್ಯನಿಗೆ ವಿವಾಹ ಮಾಡಿಕೊಟ್ರು. ಮದುವೆ ಮಾಡಿಕೊಳ್ಳುವಾಗ ಹೆಣ್ಣು ಮಕ್ಕಳನ್ನು ಕೇಳಿ ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ, ನೆನಪಿಟ್ಕೊಳ್ರಿ. ಹೆಣ್ಣು ಮಕ್ಕಳನ್ನು ಕರೆಸಿ ಕೂಡಿಸಿ, ನಾವು ಇಂಥವರಿಗೆ ನಿನ್ನನ್ನು ಕೊಡಬೇಕು ಅಂತ ಇಟ್ಕೊಂಡಿದ್ದೇವೆ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಬೇಕು. ಕೇಳದೆ ವಿವಾಹವನ್ನು ಮಾಡಿದರೆ ಏನಾಗತ್ತೆ ಎಂಬುದಕ್ಕೆ ಇದು ನೋಡ್ರಿ, ಪುರಾಣದಲ್ಲಿ ಹೇಳದೇ ಇದ್ದ ಸಬ್ಜೆಕ್ಟ್ ಇಲ್ಲ. ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳಿ ಮುಗಿಸಿಬಿಟ್ಟಿದ್ದಾರೆ ವ್ಯಾಸ. ಸೂರ್ಯನನ್ನು ವಿವಾಹ ಮಾಡುವಾಗ ಅಪ್ಪ ಅನ್ಕೊಂಡ್ಬಿಟ್ಟ, ನನ್ನ ಮಗಳು ನನ್ನ ಮಾತು ಕೇಳ್ತಾಳ್ರಿ, ಅವ್ರಿಗೇನು ಕೇಳೋದು, ಸುಮ್ಮನೆ ಇರಿ ಅಂತ ಹೇಳಿ ಮದುವೆ ಮಾಡಿಸ್ಬಿಟ್ಟ. ಅದು ಮದುವೆ ಆದಮೇಲೆ ಹೇಗೋ 1-2 ಮಕ್ಕಳಾಗೋ ತನಕ ಪಾಪ ಅವಳು ತಳ್ಳಿದ್ಲು. ಕೊನೆಗೊಂದು ದಿವಸ ಅವಳ ಕಡೆಗೆ ಇವನ ಜೊತೆಗೆ ನಿನ್ನ ನನಗೆ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿ ಮನೆ ಬಿಟ್ಟು ಹೊರಟಳು. ಇದು ಪುರಾಣದಲ್ಲಿ ಹೇಳಿದ ಕಥೆ, ನನ್ನ ಕಥೆಯಲ್ಲ. ಮತ್ತೆ ಹೋಗುವಾಗ ಒಂದು ಉಪಕಾರ ಮಾಡಿದ್ದವಳು, ತನ್ನಂತೆ ಇರುವ ಒಬ್ಬಳನ್ನು ಸೃಷ್ಟಿ ಮಾಡಿ, ದೇವತೆಯಾದದ್ರಿಂದ ಸೃಷ್ಟಿ ಮಾಡಿ ಅವಳನ್ನು ಮನೆಯಲ್ಲಿ ಇಟ್ಟು ಅಪ್ಪನ ಮನೆಗೆ ಹೋದಳು. ಅಪ್ಪ, ನಾನು ಬಂದಿದ್ದೇನೆ ಅಂತ. ಅಪ್ಪ ಏನು ಕೇಳಿದ ಅಂದರೆ, ನಿನ್ನ ಗಂಡ ಯಾಕೆ ಬಂದಿಲ್ಲ ಅಂತ. ಫಸ್ಟ್ ನೋಡ್ರಿ, ಅಂದರೆ ಅವತ್ತಿನ ಕಾಲದಲ್ಲಿ ಸಮಾಜ ಹೇಗಿತ್ತು ಅಂತ ಅರ್ಥ ಮಾಡಿಕೊಳ್ಳಿ. ಹೆಣ್ಣೊಬ್ಬಳು ಮನೆಗೆ ಬಂದರೆ ವಿವಾಹ ಮಾಡಿಕೊಂಡು ಅಪ್ಪ ಕೇಳ್ತಾರಂತೆ, ನಿನ್ನ ಗಂಡ ಯಾಕೆ ಬಂದಿಲ್ಲ ಅಂತ. ಇಲ್ಲ, ನನ್ನ ಗಂಡ ಬಂದಿಲ್ಲ, ನಾನು ಗಂಡನನ್ನು ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ತಾನೆ. ಅಪ್ಪ ಹೇಳ್ತಾನೆ, ನನ್ನ ಮನೆಯಲ್ಲಿ ಜಾಗ ಇಲ್ಲ, ಗಂಡನನ್ನು ಬಿಟ್ಟು ಬರೋದಾದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ನೀನು ತಿರುಗಿ ಗಂಡನ ಮನೆಗೆ ಹೋಗಬೇಕು ಅಂತ ಕಠೋರವಾಗಿ ಹೇಳಿಬಿಡುತ್ತಾನೆ. ಇದು ಯಾಕಾಯಿತು? ಅವಳನ್ನು ಕೇಳದೆ ವಿವಾಹ ಮಾಡಿದ್ದರ ಪ್ರಸಂಗ ಇದೆ. ಅವಳನ್ನು ಕೇಳಿಬಿಟ್ಟಿದ್ರೆ ಈ ಗದ್ದಲವೇ ಆಗ್ತಿರ್ಲಿಲ್ಲ. ಏನು ಕೇಳಲಿಲ್ಲ? ಸೂರ್ಯನ ಪ್ರಕಾಶ ಇತ್ತಲ್ಲ, ಅವನ ತೇಜಸ್ಸು, ಅದನ್ನು ಇವಳಿಗೆ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ಅಷ್ಟು ತೇಜೋಮಯನಾದ ವ್ಯಕ್ತಿಯನ್ನು ನಾನು ಮಾಡಿಕೊಳ್ಳುವುದಿಲ್ಲ ಅಂತ ಅವಳು ಹೇಳಬೇಕಾಗಿತ್ತು. ಇವಳು ಕೇಳಲಿಲ್ಲ, ಅವಳು ಹೇಳಲಿಲ್ಲ, ಎರಡೂ ಕೆಲಸ ಆಯಿತು. ಅಂತೂ ಮನೆ ಬಿಟ್ಟು ಬಂದುಬಿಟ್ರು. ಸರಿ, ಆಮೇಲೆ ಬೇರೆ ಕಡೆಗೆ ಹೊರಟೋದ್ಲು ಅಂತ ಇಟ್ಕೊಳ್ಳೋಣ. ಅವರಲ್ಲಿ ಮಕ್ಕಳಾದರು. ಮೊದಲಿನವಳಲ್ಲಿ ಮಕ್ಕಳು. ಯಾರ್ಯಾರು ಮೊದಲಿನಲ್ಲಿ ಮಕ್ಕಳು ಆಗಿದ್ದು ಅಂದರೆ ನೋಡ್ರಿ, ಎಷ್ಟು ಆಶ್ಚರ್ಯ. ವೈವಸ್ವತ ಮನು ಸೂರ್ಯನ ಮಗನಾಗಿ ಹುಟ್ಟಿದವನು, ಯಮ ಸೂರ್ಯನ ಮಗನಾಗಿ ಹುಟ್ಟಿದವನು, ಯಮುನೆ ಸೂರ್ಯನ ಮಗಳಾಗಿ ಹುಟ್ಟಿರತಕ್ಕಂಥವಳು. ಇವರು 3 ಜನ ಸಂಜ್ಞಾದೇವಿಯ ಮಕ್ಕಳು. ಅದಾದ ಮೇಲೆ ಮತ್ತೆ ಈತ ಛಾಯಾ ಅಂತ ಇದ್ದಲ್ಲ, ಎರಡನೇದವಳು ಸಂಜ್ಞೆಯ ಜೆರಾಕ್ಸ್ ಕಾಪಿ, ಅವಳಲ್ಲಿಯೂ ಮಕ್ಕಳನ್ನು ಪಡೆದ. ಯಾರು ಹುಟ್ಟಿದರು ಅಂದರೆ ಸಾವರ್ಣಿಮನು, ಶನೈಶ್ಚರ, ಕಾಳಿಂದಿ ಎಂಬುವಂತಹ 3 ಜನ ಹುಟ್ಟಿದ್ರಂತೆ. ಅರ್ಥ 6 ಆಯಿತು. ಈಗ ಸರಿಯಾಗಿ 6 ಆಯಿತು. ಏನಾರಾಯಿತು? ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ವೈವಸ್ವತಮನು, ಯಮ, ಯಮುನೆ 2 ಗಂಡು 1 ಹೆಣ್ಣು. ಛಾಯಾದೇವಿಯಲ್ಲಿ ಸಾವರ್ಣಿಮನು, ಶನೈಶ್ಚರ, ಕಾಳಿಂದಿ 2 ಹೆಣ್ಣು 2 ಗಂಡು 1 ಹೆಣ್ಣು. ಸರಿಯಾಗಿ 6 ಜನ ಮಕ್ಕಳಾದರು. ಎಷ್ಟು ವಿಚಿತ್ರ ಅಂದರೆ, ಒಬ್ಬ ಮನು ಇಲ್ಲಿ ಹುಟ್ಟಿದ್ದಾನೆ, ಒಬ್ಬ ಮನು ಇಲ್ಲಿ ಹುಟ್ಟಿದ್ದಾನೆ. ಯಾವ ಮನು? ವೈವಸ್ವತ ಮನು ಇದ್ದಾನಲ್ಲ, ಆತ ಸಂಜ್ಞಾದೇವಿಯಲ್ಲಿ ಹುಟ್ಟಿದ್ದಾನೆ. ಸಾವರ್ಣಿ ಮನು ಅಂತ ಇದ್ದಾನಲ್ಲ, ಆತ ಛಾಯಾದೇವಿಯಲ್ಲಿ ಹುಟ್ಟಿದ್ದಾನೆ. ಇಲ್ಲಿ ಯಮ ಹುಟ್ಟಿದ್ದಾನೆ, ಅಲ್ಲಿ ಶನೈಶ್ಚರ ಹುಟ್ಟಿದ್ದಾನೆ. ಇಲ್ಲಿ ಯಮುನೆ ಹುಟ್ಟಿದ್ದಾಳೆ, ಅಲ್ಲಿ ಕಾಳಿಂದಿ ಎಂಬ ಹೆಣ್ಣು ಮಗಳು ಹುಟ್ಟಿದ್ದಾಳೆ. ಆ ಕಾಳಿಂದಿ ನದಿಗೆ ಅಭಿಮಾನಿ ದೇವತೆ, ಈ ಯಮುನೆ ನದಿಗೆ ಅಭಿಮಾನಿ ದೇವತೆ. ಇಬ್ಬರಿಗೂ ಸರಿಯಾಯಿತು.
ಇದಾದ ಮೇಲೆ ಛಾಯಾದೇವಿಗೆ ಸಹಜವಾಗಿ ತನ್ನ ಮಕ್ಕಳ ಮೇಲೆ ಪ್ರೇಮ ಬರಲಿಕ್ಕೆ ಶುರುವಾಯಿತು. ಈ ಮೊದಲ ಸಂಜ್ಞಾದೇವಿಯ ಮಕ್ಕಳಿದ್ವಲ್ಲ, ಅವುಗಳ ಮೇಲೆ ಸ್ವಲ್ಪ ಮಲತಾಯಿಯ ವ್ಯವಸ್ಥೆಯನ್ನು ಮಾಡಿದರು. ಆಗ ಯಮ ಇದ್ದಲ್ಲ, ಆತ ಪ್ರಶ್ನೆಯನ್ನು ಮಾಡ್ತಾನೆ, ನೀನ್ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಅಮ್ಮ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಾಗಿ ನೋಡಿಕೊಳ್ಬೇಕು, ನೀನು ಮಾತ್ರ ನಮ್ಮ ಮೇಲೆ ಹೀಗೆ ವೈಷಮ್ಯವನ್ನು ತೋರಿಸ್ತಾ ಇದ್ದೀಯಾ ಅಂತ ಹೇಳಿ ಕೇಳಿದಾಗ ಸ್ವಲ್ಪ ಗದ್ದಲ ಆಗಿ, ನೋಡ್ರಿ ಅವನೇನು ಮಾಡ್ತಾನೆ ಅಂದರೆ ಜಾಡಿಸಿ ಒದ್ದು ಬಿಟ್ಟಂತೆ. ಮಾತಿಗೆ ಮಾತು ಬೆಳೆದು ಒದ್ದು ಬಿಟ್ಟ. ಕಾಲಿನಿಂದ ಒದ್ದಾಗ ಶಾಪ ಕೊಟ್ಲಂತೆ. ಇವಳು ಛಾಯಾದೇವಿ, ನಿನ್ನ ಕಾಲು ಬಿದ್ದೋಗಲಿ ಅಂತ ಶಾಪವನ್ನು ಕೊಟ್ಲಂತೆ. ಯಮದೇವ ಹೋಗಿ ಸೂರ್ಯನ ಹತ್ರ ಕಂಪ್ಲೇಂಟ್ ಕೊಡ್ತಾನೆ, ಯಾವನಾದರೂ ತಾಯಿ ಮಗನಿಗೆ ಶಾಪ ಕೊಟ್ಟದ್ದನ್ನು ನೋಡಿದ್ದೀಯಾ ನೀನು? ನನ್ನ ತಾಯಿ ನನಗೆ ಶಾಪ ಕೊಟ್ಟಿದ್ದಾಳೆ ಅಂದರೆ ಇವಳು ನನ್ನ ತಾಯಿ ಅಲ್ಲ. ನೋಡ್ರಿ ಅವ್ನು ಹೇಳೋ ಲಾಜಿಕ್ ಎಷ್ಟು ಚೆನ್ನಾಗಿದೆ. ಎಲ್ಲೂ ಅಮ್ಮಂದಿರು ಮಕ್ಕಳಿಗೆ ಶಾಪವನ್ನು ಕೊಡುವುದಿಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವಳು ನನ್ನ ತಾಯಿ ಅಲ್ಲ. ಹಾಗಾದರೆ ಸೂರ್ಯ ಬಂದು ಛಾಯಾದೇವಿಯನ್ನು ಪ್ರಶ್ನೆ ಮಾಡ್ತಾನೆ, ನೀನು ಯಾರು ಅಂತ ಕೇಳಿದಾಗ ಪಾಪ ಅವಳು ಗಾಬರಿಯಿಂದ ಹೇಳಿಬಿಡ್ತಾಳೆ, ಅಲ್ಲ ನಾನು ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿಯ ತಂಗಿ, ಜೆರಾಕ್ಸ್ ಕಾಪಿ ಇದ್ದೇನೆ ಅಂತ ಹೇಳಿದಾಗ ಅವಳನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ ಸೂರ್ಯ. ಸೂರ್ಯನ ಸ್ಥಿತಿ ನೋಡಿಕೊಳ್ಳ್ರಿ ಎಷ್ಟು ಗಂಭೀರ. ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ, ಎಲ್ಲರ ಕಣ್ಣಿನ ಅಂತರ್ಯಾಮಿಯಾದ ಸೂರ್ಯ, ತನ್ನ ಹೆಂಡತಿ ಯಾರು ಅಂತ ಗೊತ್ತಾಗಲಿಲ್ಲ ಸೂರ್ಯನಿಗೆ. ಇದು ವ್ಯವಸ್ಥೆ ಸೂರ್ಯನದು, ಆಯಿತಾ? ಅದಕ್ಕೆ ಹಿಂದಿಯಲ್ಲಿ ಒಂದು ಗಾದಿ ಮಾತಿದೆ, ಚಿರಾಗ ತಲೆ ಅಂಧೇರ ಅಂತ ಹೇಳ್ತಾರೆ. ದೀಪ ಇರ್ತದಲ್ಲ, ಅದರ ಕೆಳಗೆ ಕತ್ಲಿ ಇರ್ತದಂತೆ, ಉಳಿದ ಕಡೆಗೆಲ್ಲ ಬೆಳಕಿರ್ತದೆ, ದೀಪದ ಕೆಳಗೆ ಕತ್ತಲಿರ್ತಂತೆ. ಸೂರ್ಯನ ಮನೆಯಲ್ಲೇ ಕತ್ತಲು, ಅವನು ಮಾತ್ರ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾನಂತೆ. ಜಗತ್ತಿಗೆ ಪಾಪ ಬೆಳಕು ಕೊಟ್ಟ ಸೂರ್ಯ ಹುಡುಕ್ತಾ ಹೊರಟಂತೆ. ಮಾವನ ಮನೆಗೆ ಹೋದ. ಮೊದಲು ಹೋಗ್ಬೇಕಾದ ಮಾವನ ಮನೆಗೆ ಹೋಗಿ ಕೇಳಿದ, ನನ್ನ ಹೆಂಡತಿ ಬಂದಿಲ್ಲ. ಇಲ್ಲ, ತುಂಬ ದಿವಸದ ಹಿಂದೆ ಬಂದಿದ್ದು, ಕಳಿಸಿಬಿಟ್ಟಿದ್ದೇನೆ, ಬಂದಿಲ್ಲ ಅವಳು. ಸರಿ, ಹಾಗಾದರೆ ಸೂರ್ಯ ಹೆಂಡತಿಯನ್ನು ಹುಡುಕೋಣ ಅಂತ ಹೇಳಿ ಹೊರಡ್ತಾ ಬಂದ. ಉತ್ತರ ಕುರು ಅಂತ ಒಂದು ದೇಶ, ಆ ಉತ್ತರ ಕುರುವಿನಲ್ಲಿ ಸಂಜ್ಞಾದೇವಿ ಹೆಣ್ಣು ಕುದುರೆಯ ವೇಷದಲ್ಲಿ ತಪಸ್ಸು ಮಾಡ್ತಾ ನಿಂತಿದ್ದಂತೆ. ಯಾತಕ್ಕಾಗಿ ಅಂದರೆ ನನ್ನ ಗಂಡನ ತೇಜಸ್ಸು ಕಡಿಮೆಯಾಗಲಿ, ಅದು ನನ್ನ ಕಡೆಗೆ ಸಹನ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ತಪಸ್ಸು ಮಾಡ್ತಾ ನಿಂತಿರುವಾಗ ಸೂರ್ಯನು ಒಂದು ಗಂಡು ಕುದುರೆಯ ವೇಷವನ್ನು ಧರಿಸಿಕೊಂಡು ಅವರ ಹಿಂದೆ ಬಂದಂತೆ. ಆಗ ಸಂಜ್ಞಾದೇವಿ ಯಾವುದೋ ಬೇರೆ ಕುದುರೆ ಬಂದಿತ್ತು, ನನ್ನನ್ನು ಮುಟ್ಟಬಾರದು ಅನ್ನುವುದಕ್ಕಾಗಿ ತಿರುಗಿತಂತೆ. ತಿರುಗಿದಾಗ ಅದರ ಮುಖ ಇದರ ಮುಖಗಳು ಎರಡೂ ಕ್ಲಾಶ್ ಆಯಿತು. ಕ್ಲಾಶ್ ಆದಾಗ ಅವರ ಮೂಗಿನಿಂದ 2 ಮಕ್ಕಳು ಹುಟ್ಟಿದವಂತೆ. ಯಾರವರು ಅಂದರೆ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾ ಇದ್ದ. ಅಶ್ವ ಅಂದರೆ ಕುದುರೆ, ಅಶ್ವಿನಿ ಕುದುರೆಯಿಂದ ಹುಟ್ಟಿದವರು, ಅಶ್ವದ ನಾಸಿಕದಿಂದ ಹುಟ್ಟಿದವರಾದ್ದರಿಂದ ಅಶ್ವಿನಿ ದೇವತೆಗಳು ಅಂತ. ಅಲ್ಲಿಗೆ 8 ಜನ ಮಕ್ಕಳಾದ. ಅರ್ಥ ಆಯ್ತಾ? 8 ಜನ ಮಕ್ಕಳಾದ. ಈಗ ಸ್ವಾರಸ್ಯ ನೋಡಿ, ಏನು ಮಹತ್ವದ್ದು ಅಂದರೆ, ಅಲ್ಲ 8 ಜನ ಮಕ್ಕಳಾಯಿತು, ಆಮೇಲೆ ಏನಾಯಿತು, ಆಮೇಲೆ ಏನು ಕಥೆ ಆಗಬೇಕು? ಸಿನಿಮಾ ಲಾಸ್ಟಿಗೆ ಏನಾಗುತ್ತೆ, ದಿ ಎಂಡ್ ಬರಬೇಕಾದ್ರೆ ಏನಾಗುತ್ತೆ, ಎಲ್ಲರೂ ಒಟ್ಟಿಗೆ ಸೇರಿಕೊಳ್ತಾರೆ, ಒಂದು ಎಲ್ಲ ದೊಡ್ಡ ಆಲ್ಬಮ್ ಬರುತ್ತೆ, ಎಲ್ಲ ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೈ ಹಾಕೊಂಡು ನಿಂತ್ಕೊಂಡಿರ್ತಾರೆ, ಹಮಾರ ಪರಿವಾರ ಏಕ್ ಹೋಗಯ ಅಂತೇಳಿ ಫೋಟೋ ಹೊಡ್ಕೊಂಡು ನಿಂತ್ಕೊಂಡ್ರು. ಇಷ್ಟೇ, ಇದ್ರ ಬಿಟ್ಟರೆ ಇನ್ನೇನಾಗೋದಿಲ್ಲ. ಇದೆಲ್ಲ ಸೇಮ್ ಕಥೆ ಆದಂತೆ ಇದು ಕಥೆ ಆಯಿತು. ಆದರೆ ಪ್ರಶ್ನೆ ಬರುವುದೇನು ಇಲ್ಲಿ, ತಮಾಷೆ ನೋಡಿಕೊಳ್ಳಿ. ಏನು ಅಂದರೆ, ಸೂರ್ಯ ಇದ್ದಾನಲ್ಲ, ಸೂರ್ಯನಿಗೆ ಮಗನಾಗಿ ಯಮ ಹುಟ್ಟಿದ. ಹೌದಾ? ಈಗ ಕಥೆ ಕೇಳಿದ್ರು. ತಾರತಮ್ಯವನ್ನು ಹೇಗೆ ವ್ಯವಸ್ಥೆ ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ತದೆ ಪುರಾಣ. ತಾರತಮ್ಯವನ್ನು ಹೇಗೆ ವ್ಯವಸ್ಥೆ ಮಾಡ್ತೀರಿ? ಯಾಕೆ? ಸೂರ್ಯ 12ನೇ ಕಕ್ಷೆಯಲ್ಲಿ ಬರುವಂತಹ ವ್ಯಕ್ತಿ. ಸೂರ್ಯ 12ನೇ ಕಕ್ಷೆಯಲ್ಲಿ ಬರುವಂತಹ ವ್ಯಕ್ತಿ. ಯಮದೇವರಿದ್ದಾರಲ್ಲ, ಅವರು 12ನೇ ಕಕ್ಷೆಯಲ್ಲೇ ಬರುವಂತಹ ವ್ಯಕ್ತಿ. ಸೂರ್ಯ ಚಂದ್ರ ಯಮರಿದ್ದಾರಲ್ಲ, ಇವರು ಮೂವರು ಒಂದೇ ಕಕ್ಷೆಯಲ್ಲಿ ಬರ್ತಾ ಇದ್ದಾರೆ. ಈಗ ಸೂರ್ಯ ಅಪ್ಪ ಯಮ ಮಗ ಅಂತಾಗಿ ಬಿಟ್ರೆ ತಾರತಮ್ಯವನ್ನು ಹೇಗೆ ಕೂಡಿಸ್ಬೇಕು ಅಂತ ಪ್ರಶ್ನೆ. ತಾರತಮ್ಯವನ್ನು ಹೇಗೆ ಕೂಡಿಸ್ಬೇಕು? ಇಲ್ಲಿ ಬಿಟ್ಬಿಡಿ, ತಮಾಷೆ ನೋಡ್ಕೊಳ್ಳಿ. ಇದರಂತೆ ಇನ್ನೂ ಅನೇಕ ಕಥೆಗಳು. ಯಾವ ಕಥೆ? ಕಶ್ಯಪರಿಗೆ ಸೂರ್ಯ ಮಗನಾದ, ಕಶ್ಯಪರಿಗೆ ಇಂದ್ರ ಮಗನಾದ. ದೇವರ ಮಗನಾದ ಅಂಬುದು ಪಕ್ಕಕ್ಕಿಟ್ಕೊಳ್ಳೋಣ, ಸಮಸ್ಯೆ ಇಲ್ಲ. ಕಶ್ಯಪರಿಗೆ ಇಂದ್ರ ಮಗನಾದ, ಕಶ್ಯಪರಿಗೆ ಸೂರ್ಯ ಮಗನಾದ, ಸೂರ್ಯನಿಗೆ ಯಮ ಮಗನಾದ. ಇವರೇನಿದ್ದಾರಲ್ಲ ವೈವಸ್ವತಮನು,
ಸಂಜ್ಞಾದೇವಿ, ಶನೈಶ್ಚರ ಇವರೆಲ್ಲ ಹೆಂಡತಿ ಮಕ್ಕಳು ಹೀಗೆಲ್ಲ ಆದರಲ್ಲ, ಇಲ್ಲಿ ತಾರತಮ್ಯದ ವ್ಯವಸ್ಥೆ ಹೇಗೆ ಅಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಪುರಾಣ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಗುರುಸಾರ್ವಭೌಮರು ವಾದಿರಾಜ ಸ್ವಾಮಿಗಳು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಹೇಳುವಾಗ ನಾನು ಓದಿದ್ದೆ. ಏನು ಅಂದರೆ ವಾದಿರಾಜ ಸ್ವಾಮಿಗಳು ಬರೀತಾರೆ, ಕಶ್ಯಪರಿಗೆ ಮಗನಾಗಿ ಇಂದ್ರ ಬಂದ. ಈಗ ಇಂದ್ರ ದೊಡ್ಡವನು, ಕಶ್ಯಪರು ದೊಡ್ಡವರು, ತಂದೆ ದೊಡ್ಡವನು, ಮಗ ದೊಡ್ಡವನು. ಯಮದೇವರು ಸೂರ್ಯನಿಗೆ ಮಗನಾದ ಯಮ ದೊಡ್ಡವನೋ, ಸೂರ್ಯ ದೊಡ್ಡವನೋ, ಇಬ್ಬರು ಸಮಾನ ಕಕ್ಷೆಯಲ್ಲಿ ಬಂದವರು. ತಾರತಮ್ಯ ಎಲ್ಲ ಗದ್ದಲ ಆಗೋಯ್ತಲ್ಲ, ಇದನ್ನೇನು ವ್ಯವಸ್ಥೆ ಮಾಡಿಕೊಳ್ತೀರಿ ಅಂತ ಕೇಳಿದರೆ ವಾದರಾಜ ಸ್ವಾಮಿಗಳು ಬರೀತಾರೆ, ತಲೆ ಕೆಡಿಸ್ಕೊಳ್ಬೇಡಿ. ಏನು ತಾರತಮ್ಯವನ್ನ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಹೇಗೆ ವ್ಯವಸ್ಥೆ ಮಾಡ್ತೇನೆ ಅಂದರೆ ಎರಡು ವ್ಯವಸ್ಥೆ ಇದೆ. ಆ ಎರಡು ವ್ಯವಸ್ಥೆಯನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಹೇಗೆ? ಬ್ರಹ್ಮಾಂಡದ ಒಳಗೆ ಒಂದು ಸೃಷ್ಟಿ, ಬ್ರಹ್ಮಾಂಡದ ಹೊರಗೆ ಒಂದು ಸೃಷ್ಟಿ ಅಂತ ತಿಳ್ಕೊಳ್ತೀವಿ. ವಾದಿರಾಜ ಸ್ವಾಮಿಗಳು ಬರೆಯುವಂಥ ವ್ಯಾಖ್ಯಾನ, ಬ್ರಹ್ಮಾಂಡದ ಹೊರಗೆ ಒಂದು ಸೃಷ್ಟಿ ಇದೆ, ಬ್ರಹ್ಮಾಂಡದ ಒಳಗಡೆಗೆ ಒಂದು ಸೃಷ್ಟಿ ಇದೆ. ಎರಡೂ ಕಡೆಗಳಲ್ಲೂ ದೇವತೆಗಳು ಹುಟ್ಟಿದ್ದಾರೆ. ಬ್ರಹ್ಮಾಂಡದ ಹೊರಗೂ ದೇವತೆಗಳು ಹುಟ್ಟಿದ್ದಾರೆ, ಬ್ರಹ್ಮಾಂಡದ ಒಳಗಡೆಗೂ ದೇವತೆಗಳು ಹುಟ್ಟಿದ್ದಾರೆ. ತಾರತಮ್ಯದ ವ್ಯವಸ್ಥೆಯನ್ನು ಮಾಡುವುದು ಸೃಷ್ಟಿ ಯಾವುದು ಅಂತ ಕೇಳಿದರೆ ಬ್ರಹ್ಮಾಂಡದ ಹೊರಗೇನಿದೆಯಲ್ಲ ಆ ಸೃಷ್ಟಿ ತಾರತಮ್ಯದ ವ್ಯವಸ್ಥೆ ಮಾಡ್ತದೆ ವಿನಃ ಬ್ರಹ್ಮಾಂಡದ ಒಳಗೆ ಇದ್ದ ಸೃಷ್ಟಿ ತಾರತಮ್ಯ ವ್ಯವಸ್ಥಾಪಕ ಅಲ್ಲ. ಬ್ರಹ್ಮಾಂಡದ ಒಳಗೆ ಯಾರು ಬೇಕಾದರೂ ಯಾರ ಮಕ್ಕಳಾದರೂ ಹುಟ್ಟಬಹುದು, ಯಾರು ಬೇಕಾದರೂ ಯಾರ ಮಕ್ಕಳಾದರೂ ಹುಟ್ಟಬಹುದು. ಇವರು ತಪಸ್ಸು ಮಾಡಿರ್ತಾರೆ, ಇವರು ವರವನ್ನು ಕೇಳಿರ್ತಾರೆ ಅನ್ನೋದಕ್ಕಾಗಿ ಮಕ್ಕಳಾಗಿ ಬರಬಹುದು. ಕಶ್ಯಪರು ತಪಸ್ಸು ಮಾಡಿದ್ರು, ಪುಣ್ಯವನ್ನು ಸಂಪಾದನೆ ಮಾಡಿದ್ರು ಅನ್ನೋದಕ್ಕಾಗಿ ಮಗನಾಗಿ ಹುಟ್ಟಿದ್ರು. ಅಂದ ಮಾತ್ರಕ್ಕೆ ಕಶ್ಯಪರು ದೊಡ್ಡವರು, ಇಂದ್ರ ಸಣ್ಣವ, ಸೂರ್ಯ ದೊಡ್ಡವ, ಯಮ ಸಣ್ಣವ ಅಂತನ್ನುವ ಲೆಕ್ಕವನ್ನು ಹಾಕಬೇಡ್ರಿ. ತಾರತಮ್ಯ ದ್ಯೋತಕವಾದದ್ದು ಯಾವುದು? ಬ್ರಹ್ಮಾಂಡದ ಹೊರಗೆ ಏನು ಸೃಷ್ಟಿ ಇದೆಯೋ ಅದು ಅಂತ ವಾದರಾಜ ಸ್ವಾಮಿಗಳು ವ್ಯವಸ್ಥೆಯನ್ನು ಮಾಡಿದ್ರು. ನನಗೆ ರಾಜರು ಹೀಗೆ ಬರೆದ್ರಲ್ಲಪ್ಪ ಅಂತ ಚಿಂತೆ. ಅವರು ಬರೆದಿದ್ದಾರೆ ಅಂದರೆ ಪ್ರಶ್ನೆ ಇಲ್ಲ. ಸುದೈವ ಏನಾಯಿತು ಅಂದರೆ ಬ್ರಹ್ಮಪುರಾಣ ಓದುವಾಗ ರಾಜರಿಗೆ ಪೋಷಕವಾಗುವ ವಾಕ್ಯ ಸಿಕ್ಕಿದೆ. ಏನು ಅಂದರೆ ತಾರತಮ್ಯದ ಬಗ್ಗೆ ಈ ಸೃಷ್ಟಿಗಳಿಂದ ನೀವು ತಲೆ ಕೆಡಿಸಿಕೊಳ್ಬೇಡ್ರಿ ಅಂತ ಬ್ರಹ್ಮಪುರಾಣ ಸ್ಪಷ್ಟವಾಗಿ ಬರೆಯುತ್ತೆ. ಅಂದರೆ ರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಬರೆಯುವಾಗ ಬ್ರಹ್ಮಪುರಾಣವನ್ನು ನೋಡಿ, ಅರ್ಥಾತ್ ಅವರು ನೋಡಿ ಅಂದರೆ ತಪ್ಪು ತಿಳ್ಕೊಬೇಡ್ರಿ, ಬ್ರಹ್ಮಪುರಾಣವನ್ನು ಅವಲೋಕನ ಮಾಡಿ ಆ ವಾಕ್ಯವನ್ನು ಬರೆದಿರಬೇಕು. ಇಲ್ಲಿ ಸ್ಪಷ್ಟವಾಗಿ ಬ್ರಹ್ಮಪುರಾಣದ ವಾಕ್ಯ ಹೇಳುತ್ತೆ, ಈ ಸೃಷ್ಟಿ, ಈ ಅಂದರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಇದು ತಾರತಮ್ಯಕ್ಕೆ ಸಂಬಂಧಿಸಿದ್ದಲ್ಲ. ಇದು ಸುಮ್ಮನೆ ತಾರತಮ್ಯಕ್ಕೆ ಹೇಳಬೇಕಾದ್ರೆ ಬ್ರಹ್ಮಾಂಡದ ಆಚೆ ಇರುವ ಸೃಷ್ಟಿಯನ್ನೇ ತೆಗೆದುಕೊಳ್ಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ ರಾಜರು. ಹಾಗೆ ಇಲ್ಲೂ ಕೂಡ ಬ್ರಹ್ಮಪುರಾಣ ಈ ಕಥೆಯನ್ನು ಹೇಳಿ, ಈ ಕಥೆಯನ್ನು ಯಾಕೆ ಹೇಳಿದ್ವಿ? ಸೂರ್ಯನಿಗೆ ಎಷ್ಟು ಮಂದಿ ಮಕ್ಕಳಿದ್ರು, ನೀವು ನಾಮಕರಣಕ್ಕೆ ಹೋಗಿದ್ರೋ ಇಲ್ಲೋ, ಜವಳಕ್ಕೆ ಹೋಗಿದ್ರೋ ಇಲ್ಲೋ, ಊಟಕ್ಕೆ ಕರೆದಿದ್ರೋ ಇಲ್ಲೋ, ಜಿಲೇಬಿ ಮಾಡಿಸಿದ್ರೋ ಇಲ್ಲೋ, ಇವೆಲ್ಲ ನಮ್ಮ ಅಭಿಪ್ರಾಯ ಅಲ್ಲ. ನಮ್ಮ ಅಭಿಪ್ರಾಯ ಬ್ರಹ್ಮಾಂಡಾಂತ ಸೃಷ್ಟಿ, ಇದು ತಾರತಮ್ಯ ದ್ಯೋತಕವಲ್ಲ. ಆ ಇಂಟೆನ್ಷನ್ ಇಟ್ಕೊಂಡು ಈ ಕಥೆಯನ್ನು ಹೇಳಿದ್ದೇವೆ ಅಂತ ಬ್ರಹ್ಮಪುರಾಣದಲ್ಲಿ ಬರೆದಿದ್ದಾರಾದ್ದರಿಂದ ಪುರಾಣಗಳನ್ನು ಓದುವ ಕ್ರಮ ಹೀಗಿರ್ತದೆ. ಸುಮ್ಮನೆ ಪುರಾಣಗಳನ್ನು ನೀವು ಈ ಪುರಾಣವನ್ನು ಬೇರೆಯವರಿಗೆ ಕೊಟ್ಟು ಹೇಳಿಸ್ರಿ, ಗೊತ್ತಾಗತ್ತೆ. ಏನಾಗುತ್ತೆ ಅಂದರೆ ಪುಸ್ತಕ ತೆಗೆಯೋದ್ರೊಳಗೆ ಮಂಗಳಾಗ್ಬಿಡುತ್ತೆ. ಯಾಕೆಂದರೆ ಒಳಗೆ ಹೋಗಿ ಇಷ್ಟೆಲ್ಲ ಗದ್ದಲ ಹಾಕಿ ಇದನ್ನೆಲ್ಲ ಹೀಗೆ ಹೇಳಬೇಕು ಅನ್ನೋ ವ್ಯವಸ್ಥೆಯನ್ನೇ ಮಾಡಿಕೊಳ್ಳುವುದಿಲ್ಲ ನಾವೆಲ್ಲ. ಈ ವ್ಯವಸ್ಥೆಯನ್ನು ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಗ ಮಾತ್ರ ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ವಿನಃ ಇಲ್ಲದೆ ಇದ್ದರೆ ಸಾಧ್ಯ ಆಗುವುದಿಲ್ಲ. ಸರಿ, ಇನ್ನೂ ಅನೇಕ ವಿಷಯಗಳಿದೆ. ಯಾವುದನ್ನು ಪ್ರಾರಂಭ ಮಾಡಿದರೂ ಸಮಯ ಮುಕ್ತಾಯವಾಗಿ ಬರ್ತಾ ಇದೆ. ಇನ್ನೊಂದು 5-10 ನಿಮಿಷ ಇದೆ, ಅಷ್ಟನ್ನು ಮಾತ್ರ ಹೇಳಿ ಮುಕ್ತಾಯ ಮಾಡುತ್ತೇವೆ. ದೊಡ್ಡ ಅಂಶ ಇದೆ, ಇವತ್ತು ತೆಗೆದುಕೊಳ್ಳುವುದಿಲ್ಲ. ವಿಷಯ ಹೇಳಿರ್ತೇನೆ, ನಾಳೆ ತೆಗೆದುಕೊಳ್ಳುತ್ತೇನೆ. ಒನ್ಸ್ ಅಗೇನ್, ನಿನ್ನೆ ಎಲ್ಲಿ ನಿಂತಿದ್ವೋ ಇವತ್ತಲ್ಲೇ ನಿಲ್ತೀವಿ. ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಪೋಷಕವಾಗುವ ಅಂಶ ಬ್ರಹ್ಮಪುರಾಣ. ಮತ್ತು ನಿನ್ನೆ ಹೇಳಿದ್ದೇ ಒಂದು ರಥದ ಕಥೆಯನ್ನು, ರಥ ಯಾರಿಗೆ ಯಾರು ಕೊಟ್ಟರು ಅಂತ. ಇವತ್ತು ಒಂದು ಸಣ್ಣ ಅಂಶ, ಬಹಳ ದೊಡ್ಡ ಅಂಶ ಅಲ್ಲ, ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಕ್ಕೆ ಆಚಾರ್ಯರು ಅದನ್ನು ವಿವರಣೆ ಮಾಡುವುದಕ್ಕಾಗಿ ಬೇರೆ ವಿಷಯವನ್ನು ಬರೆದುಬಿಡುತ್ತಾರೆ.
ಅದನ್ನು ಇಡೀ ಮಹಾಭಾರತ ಹುಡುಕಿ ತೆಗೆದರೆ ಅಲ್ಲಿ ಆ ವಿಷಯವೇ ಸಿಗುವುದಿಲ್ಲ. ಎಲ್ಲಿದೆ ಆ ವಿಷಯ ಅಂತ ಹುಡುಕ್ಲಿಕ್ಕೆ ಹೊರಟ್ರೆ ಬ್ರಹ್ಮಪುರಾಣದಲ್ಲಿ ಆ ವಿಷಯ ಬಂದು ಕೂತುಬಿಟ್ಟಿದೆ. ಅಂದರೆ ತಾತ್ಪರ್ಯ ನಿರ್ಣಯವನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಪುರಾಣಗಳನ್ನು ನೋಡದೆ ತಾತ್ಪರ್ಯ ನಿರ್ಣಯವನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಇದರ ಒಂದನ್ನು ಇವತ್ತು ಹೇಳಿಟ್ಟಿರ್ತೇನೆ. ಯಾವ ಅಂಶ, ಏನು ಕಥೆ ಹೀಗೆ ತಿಳಿದುಕೊಳ್ಳೋಣ. ಕೃಷ್ಣಾವತಾರ ಆಗಬೇಕು, ಕಥೆ ಹೇಗೆ ತಿಳಿದುಕೊಂಡ್ರೋಣ. ಮುಂದೆ ನಮಗೆ ದೊಡ್ಡದು ಅಂತ ಅನಿಸ್ಲಿಕ್ಕಿಲ್ಲ, ನೆನಪಿಟ್ಕೊಳ್ರಿ, ನಮಗೆ ದೊಡ್ಡದು ಅಂತ ಅನಿಸ್ಲಿಕ್ಕಿಲ್ಲ. ಒಂದು ಸಣ್ಣ ಸ್ಕ್ರೂ ಇರ್ತದೆ, ಒಂದು ಸಣ್ಣ ಸ್ಕ್ರೂ, ಅದೇ ಇಷ್ಟಿರ್ತದೆ, ಹಾಗೆ ಏನು ದೊಡ್ಡದು. ಆದರೆ ಆ ಸ್ಕ್ರೂ ಹಾಕಿ ತಿರುಗಿಸ್ದೇ ಇದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಎಂಜಿನ್ ಸ್ಟಾರ್ಟ್ ಆಗೋದಿಲ್ಲ. ಎಂಜಿನ್ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಸಣ್ಣ ಸ್ಕ್ರೂ ಬೇಕು. ಆ ಸ್ಕ್ರೂ ಇದ್ದದ್ದಕ್ಕೆ ವ್ಯವಸ್ಥೆ. ಹಾಗೆ ಒಂದು ಸಣ್ಣ ವಾಕ್ಯ ಬ್ರಹ್ಮಪುರಾಣದ್ದು, ಇದನ್ನು ನೋಡಿದರೆ ಆಚಾರ್ಯನೇ ಅರ್ಥ ಆಗಬೇಕು, ಇಲ್ಲದೇ ಅರ್ಥ ಆಗೋದಿಲ್ಲ. ಅದನ್ನು ಆಮೇಲೆ ಹೇಳ್ತೇವೆ. ಕೃಷ್ಣ ಅವತಾರ ಮಾಡಬೇಕು. ಕೃಷ್ಣಾವತಾರ ಆಗುವಾಗ ಕೃಷ್ಣನಕ್ಕಿಂತ ಮೊದಲು ಇಬ್ಬರು ಹುಟ್ಟಿದ್ರಂತೆ. ಕೃಷ್ಣನಕ್ಕಿಂತ ಮೊದಲು ಇಬ್ಬರು, ಅವರಿಗೂ ವಾಸುದೇವ ಅಂತ ಹೆಸರಿತ್ತಂತೆ. ಇವನಿಗೂ ವಾಸುದೇವ, ಅವರಿಗೂ ವಾಸುದೇವ ಅಂತ ಹೆಸರಿತ್ತಂತೆ. ವಸುದೇವ ಇದ್ನಲ್ಲ, ವಸುದೇವ ಕಶ್ಯಪರು, ಅವರಿಗೆ ಕಶ್ಯಪರ ಅವತಾರನಾದ ವಸುದೇವನಿಗೆ ಮದುವೆ ಹೆಂಡಂದ್ರು ಬಹಳ ಇದ್ರು ಅಂತ ಇಟ್ಕೊಳ್ರಿ. 14 ಜನ ಹೆಂಡಂದ್ರು ಇದ್ರಂತೆ. 14 ಜನ, ಒಬ್ಬರು ಇಬ್ಬರು ಮಾಡಿಕೊಂಡ್ರೆ ಸಮಾಧಾನ ಇಲ್ಲ. ಅವರು 14 ಜನ, ಅವರವ್ರ ವ್ಯವಸ್ಥೆ ಇತ್ತು. ಅದರಲ್ಲಿ ಅದೆಲ್ಲ ಯಾಕೆ ಏನು ಅಂತ ಬೇಡ, ಮತ್ತೆ ದೊಡ್ಡ ವಿಷಯ ಇದೆ, ಮತ್ತೆ ಹೇಳ್ತೀನಿ. ಕೃಷ್ಣನ ಕಥೆ ಹೇಗೂ ಹೇಳಬೇಕು ಅವಾಗ ಹೇಳ್ತೀನಿ. ಕಾಶಿರಾಜ ಕುಮಾರಿಯನ್ನ ಒಬ್ಬಳನ್ನ ಮಾಡಿಕೊಂಡಿದ್ದ. ಕಾಶಿರಾಜ ಕುಮಾರಿಯನ್ನ ಮಾಡಿಕೊಳ್ಳುವುದರ ಜೊತೆಗೆ ಮಹಾರಾಷ್ಟ್ರದ ರಾಜಕುಮಾರಿಯನ್ನೊಬ್ಬಳನ್ನ ಮಾಡಿಕೊಂಡಿದ್ದ. ನೋಡ್ರಿ, ಈ ವಸುದೇವನಿಗೆ ಯಾವ್ಯಾವ ದೇಶದ ಕನ್ಯೆಗಳು ಬಂದಿದ್ದೋ ಗೊತ್ತಿಲ್ಲ. ಪಂಜಾಬ್ ದೇಶದ ಕನ್ಯೆಯನ್ನು ಮಾಡಿಕೊಂಡಿದ್ದ. ಪಂಜಾಬಿನ ಹುಡುಗಿ, ಮತ್ತೆ ಪಂಜಾಬಿ ಇದ್ದಿದ್ದು ತಿಳ್ಕೊಬೇಡ್ರಿ. ಅವ್ರು ಪಂಜಾಬಿ ಮಾಡ್ಕೊಂಡಿದ್ರು ಅಂತ ಅರ್ಥ ಮಾಡಿಕೊಳ್ಬೇಡ್ರಿ. ಪಂಜಾಬಿ ಹುಡುಗಿ ಇದ್ಲು, ಮಹಾರಾಷ್ಟ್ರ ಇದ್ಲು, ಮರಾಠಿ ಹುಡುಗಿ ಇದ್ಲು, ಆಮೇಲೆ ಉತ್ತರ ಪ್ರದೇಶದ ಹುಡುಗಿ ಇದ್ಲು. ಉತ್ತರ ಪ್ರದೇಶದ್ದು, ಮಹಾರಾಷ್ಟ್ರದ್ದು, ಪಂಜಾಬದ್ದು, ಗುಜರಾತದ್ದು ಸರಿ. ಪಾಪ ಅವನು ಅವತ್ತು ಮಾಡಿಕೊಂಡ, ಇವತ್ತಿನವರೆಗೂ ಗುಜರಾತದ್ದು ಬಿಟ್ಟೇ ಇಲ್ಲ ನಮಗೆ. ಇವತ್ತಾಳವನು ಗುಜರಾತ್ನವರೇ ಬಂದು ಕೂತ್ಕೊಂಡ್ಬಿಟ್ಟಿದ್ದ. ಅಂತೂ ಗುಜರಾತಕ್ಕೂ ನಮಗೂ ಲಿಂಕ್. ಅಂತೂ ಇಷ್ಟ ಆಯ್ತಾ. ಇದರಲ್ಲಿ ಆ ಕಾಶಿ ರಾಜಕುಮಾರಿಯನ್ನು ಮಾಡಿಕೊಂಡ್ರಲ್ಲ, ಅಲ್ಲಪ್ಪಗ ಹುಟ್ಟಿದ. ಅವನ ಹೆಸರು ಪೌಂಡ್ರಿಕ ವಾಸುದೇವ ಅಂತ ಅವನ ಹೆಸರು. ವಸುದೇವ ಕಾಶಿ ರಾಜಕುಮಾರಿಯನ್ನು ಮಾಡಿಕೊಂಡಿದ್ದಾನೆ. ಅಲ್ಲಿ ಹುಟ್ಟಿದ ಮಗ ಪೌಂಡ್ರಿಕ ವಾಸುದೇವ. ಸರಿ, ಮಹಾರಾಷ್ಟ್ರದ ಕನ್ಯೆಯನ್ನು ಮಾಡಿಕೊಂಡಿದ್ದಲ್ಲ, ಅಲ್ಲಪ್ಪ ಮಗ ಹುಟ್ಟಿದ್ದಾನೆ. ಅವನಿಗೆ ಶೃಗಾಲ ವಾಸುದೇವ ಅಂತ ಹೆಸರು. ಎಷ್ಟು ಚೆನ್ನಾಗಿದೆಯಲ್ಲ. ಅವನಿಗೆ ಪೌಂಡ್ರಿಕ ವಾಸುದೇವ, ಇವನಿಗೆ ಶೃಗಾಲ ವಾಸುದೇವ. ಇಷ್ಟು ಮಹಾಭಾರತದಲ್ಲಿಯೂ ಇದೆ. ಏನು ಸಮಸ್ಯೆ ಇಲ್ಲ, ಎಲ್ಲ ಪುರಾಣಗಳಲ್ಲಿಯೂ ಇದೆ. ಇದರ ಮುಂದೆ ಎಕ್ಸ್ಟ್ರಾ ಆಚಾರ್ಯ ಹೇಳುವ ಒಂದು ಹೊಸ ವಿಷಯ. ಅದೇನು ವಿಷಯ? ಈ ಪೌಂಡ್ರಿಕ ವಾಸುದೇವ ಯಾರು, ಶೃಗಾಲ ವಾಸುದೇವ ಯಾರು ಅನ್ನುವ ಪ್ರಶ್ನೆಯನ್ನು ಕೇಳಿಕೊಳ್ತಾರೆ. ಕೇಳಿಕೊಂಡು ಪೌಂಡ್ರಿಕ ವಾಸುದೇವನ ಉತ್ತರವನ್ನು ಹೇಳ್ತಾ ಇರುವಾಗ, ಈಗ ಏನು ವೇದನ ಕಥೆಯನ್ನ ಕೇಳಿದ್ದೀರಲ್ಲ, ಆ ವೇದನೆ ಪೌಂಡ್ರಿಕ ವಾಸುದೇವನಾಗಿ ಹುಟ್ಟಿದ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಏನು ವೇದನ ಕಥೆಯನ್ನು ಕೇಳಿದ್ರಲ್ಲ, ಅದೇ ವೇದ ಪೌಂಡ್ರಿಕ ವಾಸುದೇವನಾಗಿ ಹುಟ್ಟಿದ. ಇದಿಷ್ಟು ಕರೆಕ್ಟ್. ಈಗ ಇದಿಷ್ಟು ಪ್ರಸಂಗ ಇಲ್ಲ, ಇದು ಪೂರ್ವ ಕಥಾ ಪ್ರಸಕ್ತಿ. ಅಂತ್ಯ ಕಥಾ ಪ್ರಸಕ್ತಿ. ಈಗ ಬೇಕಾದದ್ದೇನು ಅಂದರೆ ಶೃಗಾಲ ವಾಸುದೇವ ಇದ್ದಾನಲ್ಲ, ಆತ ಯಾರ ಮಗ, ಆತ ಯಾರ ಅವತಾರ, ಯಾರ ಹುಟ್ಟು, ಯಾವ ದೈತ್ಯ ಅಂತ ಪ್ರಶ್ನೆ ಇಟ್ಕೊಂಡ್ರೆ ಅದಕ್ಕೆ ಹೇಳುವಾಗ ಶ್ರೀಮದಾಚಾರ್ಯ ಅಂತಾರೆ, ದುಂದುರ್ಹತ ಯೋ ಹರಿಣ ಮಧೋಸ್ಸುತಃ ಅಂತ ಹೇಳ್ತಾ ಇದ್ದಾರೆ. ಮಧುನಾಮಕ ದೈತ್ಯನ ಮಗ ದುಂದು ಅಂತ ಅವನ ಹೆಸರು. ಆ ದುಂದು ಎಂಬುವಂತಹ ದೈತ್ಯನೇ ಮಹಾರಾಷ್ಟ್ರದ ಹುಡುಗಿಯನ್ನೇನು ಮಾಡಿಕೊಂಡಿದ್ದ, ಅವಳ ಮಗನಾಗಿ ಶೃಗಾಲ ವಾಸುದೇವನಾಗಿ ಹುಟ್ಟಿದ. ವಿಷಯವನ್ನು ನೆನಪಿಟ್ಕೊಳ್ರಿ. ಯಾವ ಪುರಾಣವನ್ನು ನಾವು ನಿತ್ಯ ಕೇಳ್ತಿರ್ತೀವಿ ಅದರೊಳಗೆ ಗೊತ್ತಿಲ್ಲದೆ ಇರೋ ಅಂಶಗಳಿವೆಲ್ಲ. ಯಾವ ಮಹಾಭಾರತ ರಾಮಾಯಣಗಳನ್ನು ಭಾಗವತಾದಿಗಳನ್ನು ಕೇಳಿದ್ದೇವೆ ಅದರಲ್ಲೇ ಗೊತ್ತಿಲ್ಲದೆ ಇರೋ ಅಂಶ ಇದೆ. ಕೃಷ್ಣನಿಗೆ 2 ಅಣ್ಣಂದಿರು, ಅರ್ಥ ಆಯ್ತಾ? ಕೃಷ್ಣನಿಗೆ 2 ಅಣ್ಣಂದಿರು.
ಯಾರಿಬ್ಬರು ಅಣ್ಣಂದಿರು? ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ. ಆ ಪೌಂಡ್ರಕ ವಾಸುದೇವ ಕಾಶಿ ರಾಜಕುಮಾರಿಯ ಮಗ, ಶೃಗಾಲ ವಾಸುದೇವ ಮಹಾರಾಷ್ಟ್ರದ ರಾಜಕುಮಾರಿಯ ಮಗ. ಇವರಿಬ್ಬರು ಯಾರ ಹುಟ್ಟು ಅಂತ ಕೇಳಿದರೆ ಪೌಂಡ್ರಕ ವಾಸುದೇವ ವೇರನ ಹುಟ್ಟು, ವೇರನೇ ದೈತ್ಯನೇ ಮತ್ತೆ ಹುಟ್ಟಿ ಬಂದದ್ದು. ಶೃಗಾಲ ವಾಸುದೇವ ಇದ್ದಲ್ಲ, ಶೃಗಾಲ ವಾಸುದೇವ ಯಾರ ಮಗ, ಯಾರ ಹುಟ್ಟು, ಅವನು ಯಾವ ದೈತ್ಯನ ಅವತಾರ ಅಂತ ಕೇಳಿದರೆ ದುಂದು ಎಂಬುವಂತಹ ದೈತ್ಯನ ಮಗ, ದೈತ್ಯನ ಅವತಾರ. ದುಂದು ಎಂಬುವಂತಹ ದೈತ್ಯನೇ ಮಧುನಾಮಕ ದೈತ್ಯನ ಮಗನಾಗಿದ್ದಾನೆ ಅಂತ ಇಷ್ಟು ಹೇಳ್ತಾರೆ ಆಚಾರ್ಯ. ಇಲ್ಲಿ ಬರುವ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಬ್ರಹ್ಮಪುರಾಣ ಮಧ್ಯದಲ್ಲಿ ಸೇರಿಸಿಕೊಳ್ಳುತ್ತದೆ ವಿಷಯವನ್ನು. ಏನೋ ಎತ್ತ ಎಂಬ ವಿಷಯವನ್ನೆಲ್ಲ ಮತ್ತೆ ನಾಳೆ ಪ್ರಸಕ್ತಿಯನ್ನು ಮಾಡುತ್ತೇನೆ. ಯಾಕಂದರೆ ಇವತ್ತು ಅಷ್ಟು ದೊಡ್ಡ ವಿಷಯವನ್ನು ಹೇಳುವುದಿಲ್ಲ. ಈ ದುಂದು ಇದ್ದಾನಲ್ಲ, ಇವನು ಮಧು ಎಂಬ ದೈತ್ಯನ ಮಗ ಅಂತ ಶ್ರೀಮದಾಚಾರ್ಯ ಸ್ಟೇಟ್ಮೆಂಟ್. ಮಹಾಭಾರತದಲ್ಲಿ ಏನು ಸ್ಟೇಟ್ಮೆಂಟು? ಮಧು ಕೈಟಭಯೋ ಪುತ್ರ ದುಂದು ಅಂತ ಒಂದು ಸ್ಟೇಟ್ಮೆಂಟ್. ಮಧು ಕೈಟಭರ ಮಗ ದುಂದು ಅಂತ ಶಬ್ದ. ಮಧು ಕೈಟಭ ಅಂತ ಇಬ್ಬರು ದೈತ್ಯರು, ಇಬ್ಬರ ಮಗ ದುಂದು ಅಂತ. ಹಾಗಾದರೆ ಮಧುಕೈಟವರಿಗೆ ಇಬ್ಬರಿಗೂ ಮಗ ದುಂದುವೋ, ಮಧುವಿನ ಮಗ ದುಂದುನೋ? ಪ್ರಶ್ನೆ ಅರ್ಥ ಆಯ್ತಾ? ಇಬ್ಬರು ಇದ್ದಾರೆ. ಈಗ ಹೀಗೆ ವ್ಯವಸ್ಥೆ ಮಾಡ್ಕೊಳ್ಬೋದು. ಏನು ವ್ಯವಸ್ಥೆ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲರಿ, ಇಷ್ಟಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ? ಕುಂತಿಯ ಮಕ್ಕಳು 5 ಜನ. ಕುಂತಿ ಮಕ್ಕಳ 5 ಜನ ಎಲ್ಲಿ? ಕುಂತಿ ಮಕ್ಕಳ 5 ಜನ ಇಲ್ವೇ ಇಲ್ಲಲ್ಲ. ಯಾಕ್ರಿ ಆಚಾರ್ಯ, ಪುರಾಣ ಹೇಳಿ ನಿಮಗೆ ಮರ್ತು ಹೋಗ್ಬಿಡ್ತಾ? ಹಾಗೆ ಕೆಲವು ಹಾಗೆ ಆಗ್ತಿರುತ್ತೆ. ಪುರಾಣ ಹೇಳ್ಕೋತ ಇವರಿಗೆ ಮರ್ತು ಹೋಗ್ಬಿಟ್ಟಿರುತ್ತೆ. ಏನು ಹೇಳ್ತೀವಿ ಎಂಬುದು ಅವ್ರಿಗೆ. ಕೆಲವು ಪುರಾಣಕಾರರು ಇಷ್ಟು ವಿಚಿತ್ರವಾಗಿ ಪ್ರವಚನ ಮಾಡ್ತಿರ್ತಾರೆ. ಅವರು ರಾಮಾಯಣ ಶುರು ಮಾಡಿಸಿರ್ತಾರೆ, ಅವರು ಪುರಾಣ ಮುಗಿಯೋ ಹೊತ್ತಿಗೆ ಮಹಾಭಾರತ ಬಂದಿರ್ತದೆ. ಯಾಕಂದರೆ ಅವ್ರಿಗೆ ಏನು ಹೇಳ್ತಿರ್ತೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಹೀಗೆ ಪುರಾಣ ಹೇಳೋರು ಇರ್ತಾರೆ. ಹಾಗಾಗಬಾರ್ದಲ್ಲ. ನಿಮಗೆ ನೀವೇ ಹೇಳಿದ್ದೇನು? ಅಲ್ಲ, ಕುಂತಿಗೆ 5 ಜನ ಮಕ್ಕಳಲ್ಲ. ಯಾಕೆ ಅಂದರೆ ಕುಂತಿಗೆ 3 ಜನ ಮಕ್ಕಳು, ಮಾದ್ರಿಗೆ 2. ಆದರೆ ಹೇಳುವಾಗ ಕುಂತಿಗೆ 5 ಜನ ಮಕ್ಕಳು ಅಂತ ಹೇಳ್ಬಿಡ್ತೀವಿ. ಹಾಗೆ ಮಧುಕೈಟವರಲ್ಲಿ ಇಬ್ಬರಿಗೆ ಒಬ್ಬ ಮಗ ಸಾಧ್ಯ ಇಲ್ಲ, ಇಬ್ಬರಿಗೆ ಒಬ್ಬನೇ ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇಬ್ಬರಲ್ಲಿ ಯಾರೋ ಒಬ್ಬನಿಗೆ ಮಗ, ಇನ್ನೊಬ್ಬನಿಗೆ ಪ್ರೀತಿ ಪಾತ್ರ ಸಾಕಿದ ಮಗ ಇರಬೇಕು, ಪ್ರೀತಿಯಿಂದ ಸಾಕಿರಬೇಕು. ಇಲ್ಲಿ ಪ್ರಶ್ನೆ, ಯಾರಿಗೆ ಯಾರು ಸಾಕಿದವರು? ಮಧುವಿನ ಮಗ ಇದ್ದು ಕೈಟಭ ಸಾಕಿದ್ನೋ, ಕೈಟಭನ ಮಗ ಇದ್ದು ಮಧು ಸಾಕಿದ್ನೋ? ಪ್ರಶ್ನೆ ಇದೆಯಲ್ಲ. ಶ್ರೀಮದಾಚಾರ್ಯರು ಉತ್ತರ ಕೊಟ್ಟುಬಿಟ್ರು ಮಹಾಭಾರತ ವಾಕ್ಯಕ್ಕೆ. ಮಧೋಹ ಪುತ್ರ, ಮಧುವಿನ ಮಗ. ಮಹಾಭಾರತದಲ್ಲಿ 2 ಮಗ ಅಂತಿದೆ. ಆ ಸಮಸ್ಯೆಗೆ ಆಚಾರ್ಯರು ಪರಿಹಾರ ಮಾಡಿಬಿಟ್ರು. ನೀವು 2 ಮಗ ಅಂತ ತಲೆ ಕೆಡಿಸ್ಕೋಬೇಡ್ರಿ, ಮಧುನಾಮಕ ದೈತ್ಯನ ಮಗ ಅಂತ. ಅದಾದ ಮೇಲೆ ಪ್ರಶ್ನೆ ಬಂದದ್ದೇನು ಅಂದರೆ, ಹಾಗಾದರೆ ನಿಜವಾಗಿ ಯಾರ ಮಗ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ಹೇಳುವಾಗ ಬ್ರಹ್ಮಪುರಾಣ ಆಚಾರ್ಯರ ಪರವಾಗಿ ಬ್ಯಾಟಿಂಗ್ ಮಾಡ್ತದೆ, ಆಚಾರ್ಯರ ಪರವಾಗಿ ಬ್ಯಾಟ್ ಮಾಡ್ತದೆ. ಅದು ಬ್ರಹ್ಮಪುರಾಣ ಹೇಳ್ತದೆ, ಮಧುವಿನ ಮಗ ಅವನು. ಶ್ರೀಮದಾಚಾರ್ಯರು ಯಾವುದನ್ನು ಹೇಳಿದ್ರೋ ಅದನ್ನೇ ನಾನು ಹೇಳ್ತೀನಿ. ನನಗೆ ಶ್ರೀಮದಾಚಾರ್ಯರ ಮೇಲೆ ತುಂಬ ಪ್ರೀತಿ. ಶ್ರೀಮದಾಚಾರ್ಯರ ಮೇಲೆ ಎಷ್ಟು ಪ್ರೀತಿ ಅಂದರೆ, ಮಧೋ ಸ್ವತಃ ಅವನು ಕೈಟಭನ ಮಗ ಅಲ್ಲ, ಮಧುವಿನ ಮಗ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಧೋಸ್ವತಃ ಅಂತ ಏನು ಬರೆದಿದ್ದಾರೆ, ಅದು ನನಗೆ ಸಮ್ಮತಿ ಇದೆ ಅಂತ ಬ್ರಹ್ಮಪುರಾಣ ಹೇಳ್ತಾ ಇದೆ. ಇದನ್ನೆಲ್ಲ ಬ್ರಹ್ಮಪುರಾಣವೂ ಓದಿರಬೇಕು, ಮಹಾಭಾರತ ತಾತ್ಪರ್ಯ ನಿರ್ಣಯವೂ ಓದಿರಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ಬ್ರಹ್ಮಪುರಾಣಕ್ಕೂ ಸಂಬಂಧ ಇದೆ ಅಂತ ಗೊತ್ತಿರಬೇಕು. ಅಲ್ಲಿ ಏನು ಪ್ರಶ್ನೆ ಬಂತು ಅಂತ ಗೊತ್ತಿರಬೇಕು. ಮೂಲ ಮಹಾಭಾರತದ ವಾಕ್ಯ ನೆನಪಿರಬೇಕು. ಇದನ್ನು ಹೇಗೆ ಹೊಂದಿಸಬೇಕು ಅಂತ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಬ್ರಹ್ಮಪುರಾಣವನ್ನು ಹೇಳಲಿಕ್ಕೆ ಬರುತ್ತೆ. ಇಲ್ಲೇ ಇದ್ದರೆ ಬ್ರಹ್ಮಪುರಾಣವನ್ನು ಮಂಗಳಾರತಿ ಮಾಡ್ಲಿಕ್ಕೆ ಬರುತ್ತೆ. ಇಷ್ಟು ಕೆಲಸ ಯಾವುದೋ ಒಂದು ಮಾಡ್ಬೋದು, ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದರ ಕಥೆ ಏನಿದೆ ಎಂಬುದನ್ನು ಮತ್ತೆ ನಾಳೆ ದಿವಸ ಹೇಳ್ತೀನಿ. ಇದಾದ ಮೇಲೆ ಇದು ಎಲ್ಲ ಬಂದದ್ದು ಇಲ್ಲಿ. ಇದರ ಮೇಲೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಪ್ರಸಂಗವನ್ನು ಹೇಳಬೇಕಾಗಿದೆ. ಎಷ್ಟು ವಿಷಯಗಳು ಅಂದರೆ ನನಗೆ ಇಷ್ಟು ಸಮಸ್ಯೆ ಆಗಿಬಿಡ್ತು. ಒಂದು ಮಾತು ಹೇಳ್ತೇನೆ, ಎಷ್ಟು ಸಮಸ್ಯೆ ಆಯಿತು ಅಂದರೆ ಯಾವುದನ್ನು ಹೇಳಲಿ ಯಾವುದನ್ನು ಬಿಡಲಿ ಅಂತ ಒಂದು ಸಮಸ್ಯೆ ಆಗಿಬಿಡ್ತು ನನಗೆ. ಈ ಬ್ರಹ್ಮಪುರಾಣವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ, ನಾಳೆ ನೋಡ್ರಿ, ಇವತ್ತು ನಿನ್ನೆ ಬ್ಯಾಟಿಂಗ್ ನೋಡಿದ್ದೀನಿ, ಇವತ್ತು ಬ್ಯಾಟಿಂಗ್ ನೋಡಿದ್ದೀನಿ, ನಾಳೆ ಇನ್ನೂ ಬ್ಯಾಟಿಂಗ್ ಇದೆ. ನಾಳೆ 6-4 ಅಷ್ಟೇ, ಬೇರೆ ನೀನು ವಿಷಯವೇ ಇಲ್ಲ. ಇನ್ನು ನಾಳೆ ತಮಾಷೆ ಏನು? ಇದನ್ನು ಹೇಳಲೇಬೇಕು, ಇವತ್ತೇ ಹೇಳಬೇಕು. ಇದರ ರಸ ಇವತ್ತೇ ತಿಳಿಬೇಕು, ನಾಳೆಗೆ ಮತ್ತೆ ತಿಳಿಯೋದಲ್ಲ. ಏನು ರಸ ಅದು ನಾಳೆ ಬಿಟ್ಬಿಡ್ತೀನಿ. ಮಳೆ ಬರುತ್ತಲ್ಲ, ಮಳೆ ಬರುತ್ತೆ.
ಪಾಪ ಎಷ್ಟು ಚೆನ್ನಾಗಿ ಮಳೆ ಬರುತ್ತೆ. ನಮ್ಮಲ್ಲಿ ಬರೋದೇ ಇಲ್ಲ, ಆ ವಿಷಯ ಬೇರೆ. ಬರೋದೇ ಇಲ್ಲ, ಅದರಿಂದ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾವೆಲ್ಲ. ಬೋರ್ವೆಲ್ ವಾಟರ್. ಅಕಸ್ಮಾತ್ ಮಳೆ ಬಂದರೆ ಇಷ್ಟು ತಿಳ್ಕೊಳ್ತೀವಿ. ಬ್ರಹ್ಮಪುರಾಣ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಹೊಸ ವಿಷಯವನ್ನು ಹೇಳ್ತದೆ. ನಾನಂತೂ ಇಲ್ಲಿಯವರೆಗೆ ಯಾವ ಪುರಾಣದಲ್ಲೂ ಇದನ್ನು ನೋಡಿಲ್ಲ. 18 ಪುರಾಣಗಳಲ್ಲೂ ಈ ವಿಷಯವನ್ನು ನೋಡಿಲ್ಲ. ಬ್ರಹ್ಮಪುರಾಣದಲ್ಲಿ ಮಾತ್ರ ಇದ್ದ ವಿಷಯ. ಏನು ವಿಷಯ? ಮಳೆ ಬರುತ್ತಲ್ಲ, ಬರುತ್ತೆ. ಮಳೆ ಹಾಗೆ ಬರುತ್ತೆ. ಏನ್ರಿ ಇಷ್ಟು ಗೊತ್ತಿಲ್ವೇನ್ರಿ? ಕ್ಲೌಡ್ ಇರುತ್ತೆ, ಮಳೆ ಬರುತ್ತೆ. ಇದು ಎಲ್ರಿಗೂ ಗೊತ್ತು. ನೀವು ಕ್ರಿಕೆಟ್ ಇಷ್ಟು ಬಾರಿ ಉಲ್ಲೇಖ ಮಾಡ್ತೀರಿ, ಹೆವಿ ರೇನ್ಸ್, ಮಳೆ ಮ್ಯಾಚ್ ನಿಂತಿದೆ ಅಂತ ಹೇಳ್ಬಿಡ್ತೀವಿ. ತುಂಬ ಸರಳ. ಇದ್ರ ಮೇಲೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಏನು ವ್ಯವಸ್ಥೆ ಅಂದರೆ, ಸಣ್ಣದಾದ ಪ್ರಕ್ರಿಯೆಯನ್ನು ಹೇಳಿಬಿಡ್ತೇನೆ. 8 ತಿಂಗಳು ಸೂರ್ಯ, 8 ತಿಂಗಳ ಕಾಲ ಸೂರ್ಯ ತನ್ನ ಪ್ರಖರವಾದ ಕಿರಣಗಳಿಂದ ಭೂಮಿಯಲ್ಲಿದ್ದ ಎಲ್ಲ ನೀರನ್ನು ಹೀರಿಕೊಳ್ಳುತ್ತಾನೆ, ನೀರನ್ನೆಲ್ಲ ತೆಗೆದುಕೊಳ್ತಾನೆ. 4 ತಿಂಗಳು ಅದೇ ನೀರನ್ನು ನಿಮಗೆ ಕೊಡ್ತಾನೆ. ಇಷ್ಟು ಅರ್ಥ ಆಯ್ತಲ್ಲ? ಇಷ್ಟು ಗೊತ್ತಾಯ್ತು ನಮಗೆ. ಇದು ಚೆನ್ನಾಗಿದೆ, ಇದು ವಿಷಯ ಗೊತ್ತಿದೆ. ಇದೆಲ್ಲ ವಿವರಣೆ ಇದೆ. ವಿವರಣೆಯನ್ನು ನಾಳೆ ಹೇಳ್ತೀನಿ ಮತ್ತೆ ಬೇಕಾದ್ರೆ. ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಬ್ರಹ್ಮಪುರಾಣದಲ್ಲಿ ಪ್ರಶ್ನೆ ಕೇಳ್ತಾರೆ. ಏನು? ಎಷ್ಟು ಸಂತೋಷ ಆಯಿತಲ್ಲ ನಿಮಗೆ. 8 ತಿಂಗಳು ನೀರು ತಗೊಂಡಿದ್ದ, 4 ತಿಂಗಳು ಮಳೆಯನ್ನು ಕೊಟ್ಟು ನೀರು ಕೊಟ್ಟ. ಸಂತೋಷ ಆಯಿತೋ ಇಲ್ಲವೋ? ಅದರ ಮೇಲೊಂದು ಪ್ರಶ್ನೆ. ಮಳೆ ಬರುವಾಗ ಸರಿಯಾಗಿ ನೀವು ಗಮನಿಸಿದ್ದೀರಾ? ಮೇಲೆ ನೋಡಿದ್ದೀರಾ? ಯಾಕೆ ನೋಡ್ತೀವಿ ನಾವೆಲ್ಲ? ಕೊಡೆ ಹಿಡ್ಕೊಂಡಿರ್ತೀವಿ, ಮೇಲೆ ನೋಡೋದೇ ಇಲ್ಲ. ನಾವೆಲ್ಲ ಕೊಡೆ ಹಿಡ್ಕೊಂಡು ಹೋಗ್ತೀವಿ, ಮೇಲೆ ನೋಡ್ತಿರ್ತೀವಿ. 2 ತರಹದ ಮಳೆ ಬರುತ್ತಂತೆ. 2 ತರಹದ ಮಳೆ ಬರುತ್ತಂತೆ. ಯಾವ 2 ತರಹದ ಮಳೆ ಗಮನಿಸೇ ಇಲ್ಲ ನಾವೆಲ್ಲ. ಮೋಡ ಇದ್ದಾಗ ಬರುವ ಮಳೆ, ಮೋಡ ಇಲ್ಲದೆಯೂ ಬರುವ ಮಳೆ ಅಂತ ಬರೀತದೆ ಬ್ರಹ್ಮಪುರಾಣ. ಇನ್ನು ಮುಂದೆ ಅಬ್ಸರ್ವ್ ಮಾಡಿರಿ. ಯಾಕಂದರೆ ನಮ್ಮ ಪುರಾಣ ಹೇಳಿದೆ ಅಂದಮೇಲೆ ಕರೆಕ್ಟ್ ಇರ್ತದೆ, ಅದು ಸುಳ್ಳಿರೋದಿಲ್ಲ. ಮೋಡ ಇರುವಾಗ ಮಳೆ ಬರುವುದು, ಮೋಡ ಇಲ್ಲದೇ ಇರುವಾಗಲೂ ಮಳೆ ಬರುತ್ತೆ. ಮೋಡ ಇರುವಾಗ ಏನು ಮಳೆ ಬರುತ್ತಲ್ಲ, ಅದು ನಿಮ್ಮ ಕಥೆ. ಯಾವುದು? ಈ ನೀರನ್ನು ತೆಗೆದುಕೊಂಡಿದ್ದ, ಭೂಮಿಯಲ್ಲಿ ಇದ್ದ ನೀರನ್ನು ತೆಗೆದುಕೊಂಡಿದ್ದ, ಅದು ಕ್ಲೌಡ್ ಆಯಿತು, ಆಮೇಲೆ ಅದನ್ನು ಮಳೆಯನ್ನಾಗಿ ಕೊಟ್ಟ. ಸರಿ, ಮೋಡ ಇಲ್ಲಲ್ಲ, ಮೋಡ ಇಲ್ಲದೇ ಇರುವಾಗ ನೀರು ಬಂತಲ್ಲ, ಅದು ಯಾವ ನೀರು ಅಂತ ಕೇಳಿದ್ರೆ ಬ್ರಹ್ಮಪುರಾಣ ಹೇಳ್ತದೆ, ಆ ನೀರಿನಲ್ಲಿ ನೀವು ಸ್ನಾನ ಮಾಡಬೇಕು ಅಂತ ಹೇಳ್ತದೆ. ಮೋಡ ಇಲ್ಲದೆ ಇದ್ದಾಗ ಬಿದ್ದ ಮಳೆ ನೀರಿದೆಯಲ್ಲ, ಅದು ತುಂಬ ಪವಿತ್ರ, ಅದರಲ್ಲಿ ನೀವು ಸ್ನಾನ ಮಾಡ್ರಿ. ಯಾಕೆ ಗೊತ್ತಾ? ಅದು ಆಕಾಶ ಗಂಗೆಯ ನೀರು ಅಂತ ಹೇಳ್ತಾ ಇದೆ. ಯಾವ ಪುರಾಣವೂ ಹೇಳಿಲ್ಲ. ಆಕಾಶ ಗಂಗೆಯ ನೀರು ನೋಡ್ರಿ. ಇಲ್ಲಿಯ ಗಂಗೆಯ ನೀರನ್ನು ಸ್ನಾನ ಮಾಡ್ತೀವೋ ಇಲ್ವೋ ನಾವೆಲ್ಲ? ಈ ಗಂಗೆಯಲ್ಲಿ ಸ್ನಾನ ಮಾಡ್ತೀವಿ. ಇದು ಏನು? ಇಲ್ಲಿದ್ದ ನೀರನ್ನೇ ಸೂರ್ಯ ತಗೊಂಡು ಮತ್ತೆ ಮಳೆಗಾಲದಲ್ಲಿ ಇಟ್ಟು ಮತ್ತೆ ಕೊಟ್ಟಿರ್ತಾನೆ. ಇದೇ ನೀರು ಇದನ್ನೇ ರಿವರ್ಸ್ ಆಗಿ ಕೊಟ್ರೇನೆ ಈ ಗಂಗೆ ಇಷ್ಟು ಶುದ್ಧ ಅಂತ ನೀವು ಮಾಡೋದಾದ್ರೆ, ಆಕಾಶದಲ್ಲಿ ಹರಿತಾಳಲ್ಲ, ಸ್ವರ್ಗಲೋಕದಲ್ಲಿ ಹರಿತಾಳಲ್ಲ, ಆ ಗಂಗೆಯ ನೀರಿದೆಯಲ್ಲ, ಆ ಗಂಗೆಯ ನೀರು ಮೋಡ ಇಲ್ಲದೆ ಇರುವಾಗ ಮಳೆ ಬರುತ್ತಲ್ಲ, ಅದು ಅದರ ನೀರು ಅಂತ ಗಮನಿಸ್ರಿ. ಅದು ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತದೆ ಮತ್ತೆ ಬ್ರಹ್ಮಪುರಾಣ. ಆ ಆಕಾಶ ಗಂಗೆಯಲ್ಲಿ ದಿಗ್ಗಜಗಳಿವೆ ಅಲ್ಲ, ಇಂದ್ರನ, ಕುಬೇರನ, ಅಗ್ನಿಯ ಆನೆಗಳಿವೆ ಅಲ್ಲ, ಅವುಗಳು ಜಲವಿಹಾರಕ್ಕೆ ಬಂದಿರ್ತದಂತೆ. ಆ ಆಕಾಶ ಗಂಗೆಯಲ್ಲಿ ಅವುಗಳು ಸೊಂಡಿಲಿನಿಂದ ನೀರನ್ನು ತೆಗೆದು ಸಿಂಪಡಿಸಿದಾಗ ಆ ನೀರುಗಳೆಲ್ಲ ತೆಳಗೆ ಬೀಳೋದು ಮಳೆಯಾಗಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಆಕಾಶ ಗಂಗೆಯ ನೀರು. ಆ ಆಕಾಶ ಗಂಗೆಯ ನೀರನ್ನು ನೀವು ಸ್ನಾನ ಮಾಡಬೇಕು. ಸ್ವಾಮಿ ರೆಡಿ, ಯಾವತ್ತು ಬರುತ್ತೆ ಹೇಳಿಬಿಡ್ರಿ, ನಾವು ಸ್ನಾನ ಮಾಡಲಿಕ್ಕೆ ರೆಡಿ, ನೀವು ಯಾವತ್ತು ಬರುತ್ತೆ ಅಂತ ಹೇಳಿಬಿಟ್ರೆ ಸಂತೋಷ. ಬ್ರಹ್ಮಪುರಾಣ ಅದನ್ನು ವ್ಯವಸ್ಥೆ ಮಾಡುತ್ತೆ. ಏನು ಪುರಾಣ ರೀ ಎಲ್ಲ? ಬ್ರಹ್ಮಪುರಾಣದನ್ನು ವ್ಯವಸ್ಥೆ ಮಾಡುತ್ತೆ. ಎಂದು ಬರುತ್ತೆ? ಕೃತ್ತಿಕಾದಿಷು ವೃಕ್ಷೇಶು ವಿಷಮೇಶು ಯದ್ದಿವಃ. ನೋಡ್ರಿ, ನಕ್ಷತ್ರ ಇವೆ ಅಂತೆ. ಯಾವ ಯಾವ ನಕ್ಷತ್ರ? ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ, ಹಸ್ತ. ಈ ನಕ್ಷತ್ರಗಳೇನಿವೆ, ಇವತ್ತಿನ ನಕ್ಷತ್ರದ ದಿವಸ ಮಳೆ ಬಂದ್ರೆ, ಅರ್ಥ ಆಯ್ತಾ? ಕೃತ್ತಿಕಾ ನಕ್ಷತ್ರ ಒಂದಿಟ್ಕೊಳ್ರಿ. ಕೃತ್ತಿಕಾ ನಕ್ಷತ್ರ ಇದ್ದ ದಿವಸ, ಮಳೆಗಾಲದಲ್ಲಿ ಕೃತ್ತಿಕಾ ನಕ್ಷತ್ರ ಇದ್ದ ದಿವಸ ಮೋಡ ಇಲ್ಲದೆ ಮಳೆ ಬಂದಿತ್ತು ಅಂದರೆ ಅದು ಆಕಾಶ ಗಂಗೆಯ ನೀರು. ಅವತ್ತಿನ ದಿವಸ ಆ ಮಳೆ ನೀರಿನಲ್ಲಿ ನೀವು ಸ್ನಾನ ಮಾಡಿದರೆ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಬ್ರಹ್ಮಪುರಾಣ ಅದ್ಭುತವಾದ ರಹಸ್ಯವನ್ನು ಹೇಳಿಟ್ಬಿಟ್ಟಿದೆ. ಎಲ್ಲಿ ಕೇಳಿದ್ದೇವೆ ನಾವೆಲ್ಲ? ಎಲ್ಲಿ ಕೇಳಿದ್ದೇವೆ? ಸುಮ್ಮನೆ ಮತ್ತೆ ರಿಪೀಟೆಡ್ ಅದೇ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ನಾವೆಲ್ಲ. ತುಂಬ ಇಂಥ ವಿಷಯಗಳು ಅನೇಕ ಇದೆ. ಒಂದು ಸುಮ್ಮನೆ ಸ್ಯಾಂಪಲ್ಲಿಗಾಗಿ ಹೇಳಿದ್ದೇನೆ. ವಿಷಮ ನಕ್ಷತ್ರ ಅಂತ ಹೇಳಿಬಿಟ್ಟಿದೆ ವ್ಯವಸ್ಥಿತವಾಗಿ. ವಿಷಮ ನಕ್ಷತ್ರಗಳು. ವಿಷಮ ನಕ್ಷತ್ರ ಅಂದರೆ 1, 2 ಬಿಡಬೇಕು, 3, 5, 7 ಹೀಗೆ
ನಕ್ಷತ್ರಗಳ ಲೆಕ್ಕ ಏನಿದೆ ಅದರಲ್ಲಿ ವಿಷಮವಾದ ನಕ್ಷತ್ರಗಳೇನಿವೆಯೋ ಆ ಎಲ್ಲ ನಕ್ಷತ್ರಗಳ ಇದ್ದಾಗ, ಮಳೆ ಬಂದಾಗ, ಮೋಡ ಇಲ್ಲದೇ ಇದ್ದಾಗ, ಅರ್ಥಾತ್ ಆ ನಕ್ಷತ್ರ ದಿವಸ ಆಕಾಶಗಂಗೆಯ ನೀರೇ ನಮ್ಮ ಜೊತೆಗೆ ಬರುತ್ತೆ. ಅದನ್ನು ಅವಶ್ಯವಾಗಿ ಸ್ನಾನ ಮಾಡಿ ಪುನೀತರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಯಥಾವತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಶ್ರೀಕೃಷ್ಣಾರ್ಪಣಮಸ್ತು.